ನಾವು ಕಳೆದ 70-80 ವರ್ಷದಿಂದ ಆಹಾರ ಉತ್ಪಾದನಾ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೀವಿ. ಈ ಬದಲಾವಣೆಗಳು ಕಾರ್ಪೊರೇಟೈಸೇಷನ್ ಆಫ್ ಫುಡ್ ಆಲ್ ಓವರ್ ದ ವರ್ಲ್ಡ್. ಇಂಗ್ಲೀಷಲ್ಲಿ ಮಾತಾಡೋದ ಕನ್ನಡದಲ್ಲಿ ಮಾತಾಡೋದ? ಓಕೆ ಓಕೆ. ಅಂದರೆ ಆಹಾರವನ್ನು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಉತ್ಪಾದನೆ ಮಾಡಿ ಎಲ್ಲರಿಗೂ ತಲುಪಿಸೋಂಥ ಒಂದು ವ್ಯವಸ್ಥೆಯನ್ನು ಇಡೀ ಪ್ರಪಂಚದಲ್ಲಿ ನಿರ್ಮಾಣ ಮಾಡಿಕೊಂಡು ಬಂದಿದ್ದಾರೆ. ಅದರ ಪರಿಣಾಮವೇ ಈಗ ಎಲ್ಲರೂ ಪಿಜ್ಜಾ, ಬರ್ಗರು, ನೂಡಲ್ಸು ತಿನ್ನೋದಕ್ಕೆ ಕಾರಣ. ಅಂದರೆ ಪಿಜ್ಜಾ, ಬರ್ಗರು ನಮ್ಮ ದೇಶದ ಊಟ ಅಲ್ಲ. ಅಲ್ಲೆಲ್ಲೋ ಅಮೆರಿಕಾದಲ್ಲಿ ಗೋಧಿ ಹಿಟ್ಟು ಮೇಲೆ ಚೀಸ್ ಹಾಕ್ಕೊಂಡು ಅದಕ್ಕೆ ಇನ್ನೇನೇನೋ ಹಾಕ್ಕೊಂಡು ಅದರ ಮೇಲೆ ಮಾಂಸ ಏನು ಬೇಕಾದರೆ ಅದನ್ನು ಹಾಕ್ಕೊಂಡು ಅದನ್ನು ಪಿಜ್ಜಾ ಅಂತ ತಿಂತಾರೆ. ಆ ಚೀಸು ಈ ಹಸುಗಳ ಹಾಲು. ಈಗ ಯಾಕೆ ಪಿಜ್ಜಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಪಿಜ್ಜಾ ಅಂದ ತಕ್ಷಣ ಎಲ್ಲರಿಗ ತಿನ್ನಲೇಬೇಕು ಅಂತ ಅನಿಸುತ್ತೆ. ಯಾಕೆ ಅನಿಸುತ್ತೆ? ಪ್ರತಿಯೊಂದು ಟಿ ವಿ ಸೀರಿಯಲ್ ನೋಡಿದಾಗಲೂ, ಪ್ರತಿ ಸಿನಿಮಾ ನೋಡಿದಾಗಲೂ, ವರ್ಲ್ಡ್ ಕಪ್ ಮ್ಯಾಚ್ ನೋಡಿದಾಗಲೂ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದ್ಬಿಡುತ್ತೆ. ಪಿಜ್ಜಾ ತೋರಿಸ್ತಾರೆ, ಹೀಗೆ ಎಳ್ಕೊಂಡು ತಿನ್ನೋದೊಂದು ತೋರಿಸ್ಬೇಕು. ಆ ಪಿಜ್ಜಾ ಅಲ್ಲಿ ಚೀಸ್ ಎಲ್ಲಿಂದ ಬಂತು ಅಂತ ನಮಗೆ ಗೊತ್ತಿಲ್ಲ. ಎಲ್ಲಿಂದ ಬಂತು ಆ ಪಿಜ್ಜಾ ಅಲ್ಲಿ ಚೀಸು? ಎಲ್ಲಿಂದ ಬಂತು? ಹಾಲು ಎಲ್ಲಿಂದ ಬಂತು? ಅಮೆರಿಕದಲ್ಲಿ ಹಸುನೇ ಇಲ್ಲ. ನಮ್ಮದೇ ಹಸು ತಗೊಂಡೋಗಿ ಒಂದೊಂದು ಹಸು 25 ಲೀಟರ್ ಕೊಡೋಂಗೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತಾರೆ. ಪ್ರತಿ ಹಸು ಕರನ್ನ ಹಾಕಬೇಕು. ಪ್ರತಿ ಹಸು 25 ಲೀಟರ್ ಮಿನಿಮಮ್ ಹಾಲು ಕೊಡೋಂಗೆ ಜನ್ಯು ಮಾರ್ಪಿಡಿ ಪ್ರಯೋಗಗಳು, ಜೆನೆಟಿಕ್ ಮಾಡಿಫಿಕೇಷನ್ಸ್ ಅಂತಾರೆ, GMO. ಅಂದರೆ ಅದು ಇಡೀ ದಿವಸ ತಿಂತಾ ಇರೋಂಗೆ ಮಾಡ್ತಾರೆ. ಯಾರಾದರೂ ಇಡೀ ದಿವಸ ತಿಂತಾ ಇರ್ತೀರಾ? ನಾನು ದಿವಸ ನಿನಗೆ 24 ಗಂಟೆ ತಿಂದಂಗೆ ಮಾಡಿಬಿಟ್ರೆ ಏನಾಗ್ತೀನಿ? ಅಂದರೆ ಈ ಥರ ಜನ್ಯು ಮಾರ್ಪಡಿ ಪ್ರಯೋಗಗಳಿಂದ ಆ ಹಸುವನ್ನು ಆಲ್ಮೋಸ್ಟ್ ಎವ್ರಿ ಡೇ 10-15 ಗಂಟೆ ತಿನ್ನಂಗೆ ಮಾಡಿ ಅದು ದಪ್ಪ ಆಗಿ ಮಗು ಕರುವನ್ನು ಹಾಕಿ ಹಾಲು ಕೊಡ್ತಾ ಇರೋದು. 25 ಲೀಟರ್ 30 ಲೀಟರ್ ಹಾಲು ಕೊಡೋಂಗೆ ಮಾಡ್ತಾರೆ. ದಿವಸ ಅಷ್ಟು ಲೀಟರ್ ಹಾಲು. ಆ ಹಾಲನ್ನೆಲ್ಲ ಸೇರಿಸಿ ಆ ಹಸು ಅಥವಾ ಎಮ್ಮೆ ಅಥವಾ ಎತ್ತು ಕರುಳುಗಳಲ್ಲಿ ಕೆಲವು ಎನ್ಸೈಮ್ಸ್ ಇರ್ತವೆ. ಅದನ್ನು ತಗೊಂಡು ಈ ಹಾಲಿಗೆ ಮಿಕ್ಸ್ ಮಾಡಿದರೆ ಗಂಟಾಗಿ ಮುದ್ದೆಯಾಗಿ ಪನ್ನೀರು ಅಂತ ಮಾಡ್ತಾರೆ. ಆ ಪನ್ನೀರನ್ನು ಒಂದಿಷ್ಟು ದಿವಸ ಬಡ್ದು ಬಿಸಿ ನೀರಲ್ಲಿ ತೆಗೆದು ಮಾಡಿದರೆ ಆ ಪಿಜ್ಜಾ ಅಂತ ಚೀಸ್ ಏನು ಹಾಕ್ತೀರಾ ಅದು ರೆಡಿ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಈ ಹಾಲು ಉತ್ಪಾದನೆ ಮಾಡೋದರಲ್ಲಿ ಅದಕ್ಕೆ ಸ್ಟೆರಾಯ್ಡ್ಸ್, ಅದರ ಮೇಲೆ ನಾನು PhD ಮಾಡಿದ್ದು ಟಾಟಾ ಇನ್ಸ್ಟಿಟ್ಯೂಟಲ್ಲಿ. ನಾನು ಚಿಕ್ಕವನಿದ್ದಾಗ, ಚಿಕ್ಕವನಂದರೆ 20 ವರ್ಷ ವಯಸ್ಸಲ್ಲಿ. ಅಂಥ ಹಸು ಹಾಲು ಕಾನ್ಸಂಟ್ರೇಟ್ ಮಾಡಿ ಮುದ್ದೆ ಮಾಡಿಕೊಂಡು ಜಿಗಟು ಬಂದಂಗೆ ಮಾಡಿ ಕೆಮಿಕಲ್ ಹಾಕಿ ಅದನ್ನು ಈಗ ಇಡೀ ಪ್ರಪಂಚದ ಆಹಾರ ಅನ್ನೋ ಥರ ಅದ್ರ ಜೊತೆಗೆ ಮಾಂಸ, ಮೊಟ್ಟೆ, ಇದು ಅದು ಎಲ್ಲ ಮಿಕ್ಸ್ ಮಾಡಿಕೊಂಡು ಏನೇನೋ ತಿಂತಾಯಿದ್ದೀರ. ಈಗ ಹಸು ಹಾಲು ಯಾರಿಗೋಸ್ಕರ ಕೊಡುತ್ತೆ? ಹಸು ಹಾಲು ಯಾರಿಗೆ ಕೊಡುತ್ತೆ?
ನೀವು ಪಿಜ್ಜಾ ಮಾಡ್ಕೊಂಡು ತಿನ್ನಿ ಅಂತನಾ? ಯಾರಿಗೆ? ಈಗ ನಿಮ್ಮ ತಾಯಿ ನಿಮಗೆ ಜನ್ಮ ಕೊಟ್ಟಿದ ಮೇಲೆ ನಿಮಗೆ ಮೊದಲನೇ ಆಹಾರ ಯಾವುದು? ಯಾರು ಕೊಡ್ತಾರೆ? ಹೋಗಿ ಹಸು ಹಾಲು ಕುಡಿತೀರೇನು? ಕುಡಿಯೋದಿಲ್ವಲ್ಲ? ನಿಮ್ಮ ತಾಯಿ ನಿಮಗೆ ಹಾಲು ಕೊಡುತ್ತೆ. ಅದೇ ರೀತಿ ಹಸು ಕರುವಿಗೆ ಹಾಲು ಕೊಡುತ್ತೆ. ಮತ್ತು ನೀವು ಯಾಕ್ರಿ ಆ ಹಾಲು ತಗೊಂಡು ಪಿಜ್ಜಾ ತಿಂತಾ ಇದ್ದೀರಾ? ಮತ್ತು ನಮ್ಮ ಟಿ ವಿಯಲ್ಲಿ ಹಾಲು ಪರಿಪೂರ್ಣ ಆಹಾರ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾರ ಹಾಲು? ಯಾರ ಹಾಲು? ಹಸು ಹಾಲು. ಹಸು ಹಾಲು ನಿಮ್ಗೆ ಯಾಕೆ ಬೇಕ್ರಿ? ಮಕ್ಕಳೆಲ್ಲ ದೊಡ್ಡವ್ರೇನು ಸುಮ್ಮನೆ ಇಲ್ಲ, ಕಾಫಿ ಕುಡಿತಾರೆ, ಚಾಯ್ ಕುಡಿತಾರೆ, ಎಲ್ಲರೂ ಹಾಲು ಕುಡಿತಾ ಇದ್ದಾರೆ. ಅದೇ ತಾಯಿ ಹಾಲು 1 ವರ್ಷ 1.5 ವರ್ಷ ಆದಮೇಲೆ ಸ್ತನದಲ್ಲಿ ನಿಂತೋಗುತ್ತೆ. ಅದರ ಜೊತೆಗೆ ನಿಮ್ಮ ಹೊಟ್ಟೆಯಲ್ಲಿ ಹಾಲನ್ನು ಪಚನ ಮಾಡುವ ಎನ್ಸೈಮ್ಸ್, ಆ ಜಠರ ರಸಗಳು ನಿಂತೋಗ್ತವೆ. ಅಂದರೆ ಮಾನವ ಹಾಲು ಕುಡಿಬಾರ್ದು. ತಾಯಿ ಹಾಲು ಬಿಟ್ಟರೆ ಇನ್ನು ಯಾವ ಹಾಲು ನಾನು ಕುಡಿಬಾರದು. ಹೌದಾ ಅಲ್ವಾ? ಇದೆಂಥದ್ದಪ್ಪ? ಹಾಲು ಕುಡಿಬಾರದು ಅಂತ ಹೇಳ್ತಾ ಇದ್ದಾರೆ. ಈಗ ಪಠ್ಯಪುಸ್ತಕದಲ್ಲಿ ಹಾಲು ಕುಡೀರಿ ಅಂತ ಬರೆದಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ, ಒಬ್ಬ ಬಸವಣ್ಣ ಅಂತ ಒಬ್ಬನಿದ್ದ. ಗೊತ್ತಾ? ಯಾವಾಗಿದ್ದ ಗೊತ್ತಾ? ಬಸವಣ್ಣ ಯಾವಾಗಿದ್ದ? 11ನೇ ಶತಮಾನ. ಅವರೇನು ಹೇಳಿದ್ರು ಗೊತ್ತಾ? ನದಿ ಉದಕವ ನದಿಗರ್ಪಿತ ಮಾಡಿ, ಮರ ಹೂವನ್ನು ಮರಗೇರಿಸಿ, ತಾಯಿಯನ್ನು ಮರುಗಿಸಿ ಕರುವನ್ನು ಕಟ್ಟಿ, ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ, ಹಳವರ ಬಾಯಿ ಟೊನದೇ ಹೋಯಿತು. ಏನಂದ? ತಾಯಿನ ಮರುಗಿಸಿ ಕರುವನ್ನು ಕಟ್ಟಿ ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊಣದೇ ಹೋಯಿತು. ಹಂಗೂ ಕುಡಿದ್ರೆ ಏನಾಗತ್ತೆ? ಹಲವರ ಬಾಯಿ ಟೊಣದೇ ಹೋಯಿತು. ಆ ಥರ ಕುಡಿದವರ ಬಾಯಿ ಟೊಣದೇ ಹೋಯಿತು ಅಂದರೆ ಏನಾಗಿದೆ? ಬಾಯಿ ಹುಣ್ಣು ಬರುತ್ತೆ ಅಂತ, ಆಟೋ ಇಮ್ಯೂನ್ ಡಿಸೀಸಸ್ ಅಂತಾರೆ. ಯಾವಾಗ ಹೇಳಿದ್ದಾನೆ? 11ನೇ ಶತಮಾನದಲ್ಲಿ. ಅಂದರೆ ಹಸು ಹಾಲು ಹಸು ಕರಿಗೆ ಬಿಟ್ಟುಬಿಡಯ್ಯ, ನಿನಗೋಸ್ಕರ ಅಲ್ಲ ಅದು ಅಂತ. ವೈಜ್ಞಾನಿಕವಾಗಿಯೂ ಹಸು ಹಾಲು ಹಸು ಕರುವಿಗೆ ಮಾತ್ರ. ಅದರಲ್ಲಿದ್ದ ಸ್ಟೆರಾಯ್ಡ್ಸ್ ಸೂಕ್ಷ್ಮ ಪ್ರಮಾಣ ಅದರ ಬೆಳವಣಿಗೆಗೆ ಬೇಕಾಗಿದ್ದು. ಹಸು ಹಾಲು ಪ್ರತಿ 3 ವಾರಕ್ಕೂ ಬದಲಾವಣೆ ಆಗ್ತಾ ಬರುತ್ತೆ. ಯಾಕಂದರೆ ಹಸು ಕರು ಎಷ್ಟು ದಿವಸ ಹಾಲು ಕೊಡುತ್ತೆ ಅಷ್ಟು ದಿವಸ ಅದು ಪೌಷ್ಟಿಕಾಂಶಗಳನ್ನು ಬದಲಾವಣೆ ಮಾಡ್ತಾ ಆ ಹಸು ಬೆಳವಣಿಗೆ ತಕ್ಕಂತೆ ಹಾಲನ್ನು ಉತ್ಪಾದನೆ ಮಾಡುವ ಅದ್ಭುತವಾದ ಪ್ರಕ್ರಿಯೆ, ಜೀವರಾಸಾಯನಿಕ ಪ್ರಕ್ರಿಯೆ ಅದು. ಅದೇ ರೀತಿ ನಿಮ್ಮ ತಾಯಿ ಸ್ತನದಲ್ಲೂ ಹಾಲು ಬದಲಾವಣೆ ಆಗ್ತಾ ನಿಮ್ಮ ಬೆಳವಣಿಗೆಗೆ, ನೀವು 6 ತಿಂಗಳಲ್ಲಿ ಇಷ್ಟು ಬೆಳಿತೀರ, ಹಸು ಇಷ್ಟು ಬೆಳೆಯುತ್ತೆ, ಕರು ಅಲ್ವಾ? ಅಂದರೆ ನಿಮ್ಮ
ಪೋಷಣೆಗೆ ಬೇಕಾಗಿದ್ದ ಪೌಷ್ಟಿಕಾಂಶಗಳು ಬೇರೆ, ಹಸು ಕರುವಿಗೆ ಬೇಕಾಗಿದ್ದ ಪೌಷ್ಟಿಕಾಂಶಗಳು ಬೇರೆ. ಮತ್ತು ನೀವು ಹಸು ಹಾಲನ್ನು ತಂದು ಮಕ್ಕಳ ಬಾಯಿಗೆ ಹಾಕಿದಾಗ ಏನಾಗಿದೆ ಅಂದರೆ, ಕಳೆದ 40 ವರ್ಷದಲ್ಲಿ ಈ ಸ್ಟೆರಾಯ್ಡ್ ಕಂಪನಿಯವರು ತಮ್ಮ ಟೆಕ್ನಾಲಜಿಯನ್ನು ಮಾರಾಟ ಮಾಡಿಕೊಳ್ಳೋದಕ್ಕೋಸ್ಕರ ರೆವಲ್ಯೂಷನ್, ಕ್ಷೀರ ವಿಪ್ಲವ ಅಂತ ತಂದು ಇಡೀ ಪ್ರಪಂಚದಲ್ಲಿ ಈ ಕೃತಕ ಹಸುಗಳನ್ನು, ಕೃತಕ ಟೆಕ್ನಾಲಜಿಯನ್ನು ಕೂರಿಸಿ ಹಾಲು ಒಳ್ಳೆಯದು ಅನ್ನೋದನ್ನು ಇಡೀ ಪ್ರಪಂಚದ ಮಾನವ ಜಾತಿ ಮೇಧಸ್ಸಿನಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಹಾಲು ಈ ರೀತಿ ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಮುಟ್ಟಾಗುವುದು ಮೆತ್ತಿಗೆ ಕಮ್ಮಿ ಆಗ್ತಾ ಬಂದಿದೆ. ಈಗ ಸದ್ಯಕ್ಕೆ ನಮ್ಮ ಕ್ಲಿನಿಕ್ಕಲ್ಲಿ ಹೆಣ್ಮಕ್ಳು 3 ವರ್ಷ ಪ್ರತಿ ತಿಂಗಳು ಕನಿಷ್ಠ 8 ಜನ ಮಕ್ಕಳು 3 ವರ್ಷಕ್ಕೆ ಮುಟ್ಟಾಗುವುದನ್ನು ಕಂಡುಕೊಳ್ತಾ ಇದ್ದೀವಿ. 3 ವರ್ಷಕ್ಕೆ. 15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹೆಣ್ಣುಮಕ್ಕಳು 3 ವರ್ಷಕ್ಕೆ, 4 ವರ್ಷ. ಈಗ ಆವರೇಜ್ ಏಜ್ ಇನ್ ದ ವರ್ಲ್ಡ್ ಈಸ್ ಆಲ್ರೆಡಿ 9 ಇಯರ್ಸ್. ಅಂದರೆ ಹೆಣ್ಣು ಮಕ್ಕಳು ಈಗ 9 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ. ಅಂದರೆ ನಮ್ಮ ದೇಹದಲ್ಲಿ ಈ ಸೂಕ್ಷ್ಮ ಪ್ರಮಾಣದಲ್ಲಿದ್ದ ಸ್ಟೆರಾಯ್ಡ್ ಹಾರ್ಮೋನುಗಳ ಬ್ಯಾಲೆನ್ಸನ್ನು ನಾವು ಕೆಣಕಿದ್ದೀವಿ. ಯಾವುದರಿಂದ? ಪಿಜ್ಜಾ, ಬರ್ಗರು, ಕಾಫಿ, ಟೀ, ಪನ್ನೀರು ತಿನ್ನುವುದರಿಂದ. ಅರ್ಥ ಆಗ್ತಾ ಇದೆಯಾ ಹೇಳೋದು? ಆದರೆ ಡಾಕ್ಟರ್ಗಳು ಏನು ಹೇಳ್ತಾರೆ, ನಿನಗೇನೋ ಕಾಯಿಲೆ ಬಂದಿದೆ, ಬಾ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತೀನಿ, ಬಾಪ ಅಂತ. ಮುಟ್ಟು ನಿಲ್ತಾ ಇಲ್ಲ, ಸ್ಟೆರಾಯ್ಡ್ ಕೊಡು, ಮತ್ತೆ ಬರುತ್ತೆ, ಮತ್ತೆ ಟ್ಯಾಬ್ಲೆಟ್ ತಗೋ. ಇಡೀ ಪ್ರಪಂಚದಲ್ಲಿ ಈಗ ಹೆಣ್ಣು ಮಕ್ಕಳಲ್ಲಿ PCOD, ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅನ್ನುವುದು ಅತಿ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥ ಸಮಸ್ಯೆ. ನೋ ಪ್ರಾಬ್ಲಮ್. ಗೈನಕಾಲಜಿ ಡಿಪಾರ್ಟ್ಮೆಂಟ್ಸು ಇಡೀ ಪ್ರಪಂಚದಲ್ಲಿ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ. ಒಬ್ಬೊಬ್ಬರು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅಂದರೆ ಈ ಸಮಸ್ಯೆಗೆ ಪರಿಷ್ಕಾರ ಏನು ಅಂತ ಈ ತಜ್ಞರು ಹೇಳ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ ತಗೊಳ್ಳಿ, ಟ್ಯಾಬ್ಲೆಟಿಂದ ಮ್ಯಾನೇಜ್ ಆಗಲಿಲ್ಲ ಅಂದರೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಬಿಂಬಿಸ್ತಾ ಇದ್ದಾರೆ. ಹೌದಾ ಅಲ್ವಾ? ಬಟ್ ಮೂಲ ಪರಿಷ್ಕಾರ ಮಾರ್ಗ ಎಲ್ಲಿದೆ? ಈಗ 3 ವರ್ಷಕ್ಕೆ ಹೆಣ್ಣು ಮಕ್ಕಳು ಮುಟ್ಟಾಗಬಾರ್ದು ಅಂದರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ನೀನು ಹೇಳಪ್ಪ ಮಗ. ಪಿಜ್ಜಾ ಬರ್ಗರ್ ತಿನ್ನಬಾರ್ದು, ಹಾಲು ಕುಡಿಬಾರ್ದು. ಪಿಜ್ಜಾ ಬರ್ಗರ್ ಹಾಲಿಂದಾನೇ ಮಾಡಿರೋದಾ? ಇಲ್ಲ. ಪಿಜ್ಜಾ ಬರ್ಗರ್ ಎಲ್ಲಿಂದ ಮಾಡ್ದ? ಹಾಲಿಂದಾನೇ ಮಾಡಿರೋದು. ಸೊ ಪಿಜ್ಜಾ ಬರ್ಗರ್ ತಿನ್ನಬಾರ್ದು ಅಂದಮೇಲೆ ಹಾಲು ಕುಡಿಬಾರ್ದಲ್ವಾ? ಹೌದಾ ಅಲ್ವಾ ತಾಯಿ? ಹೌದಾ ಅಲ್ವಾ? ಸೊ ಯಾರು ಹಾಲು ಕುಡಿಬೇಕು? ನೀನು ನಿಮ್ಮ ತಾಯಿ ಹಾಲು ನೀವು ಕುಡಿಬೇಕು. ಕುಡಿದಿದ್ದಾಯ್ತಲ್ಲ, ಇನ್ನು ಮತ್ತೆ ಹಾಲು ಯಾಕೆ? ಅಂದರೆ ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಮತ್ತೆ 14 ವರ್ಷಕ್ಕೆ ಮುಟ್ಟಾಗಬೇಕು ಅಂದರೆ ಮಾನವ ಜಾತಿ ಮಾಡಬೇಕಾಗಿದ್ದ ಒಂದೇ ಒಂದು ಕೆಲಸ ಏನು? ಹಾಲನ್ನು ಬಿಡಬೇಕು. ಯಾರು ಹೇಳಿದ್ದು? ಎದ್ದೇಳ, ಚಪ್ಪಾಳೆ ತಟ್ರಿ. ಚೆನ್ನಾಗಿದೆಯಾ ಡಾಕ್ಟ್ರೇ? ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ಯಾ, ಗಂಡು ಮಕ್ಕಳಿಗೆ ಏನಾಗಿಲ್ವಾ? ಗಂಡು ಮಕ್ಕಳಿಗೆ ವೀರ್ಯ ಕಣಗಳು ಇಲ್ಲದೆ ಆಗಿದೆ. ಕಳೆದ 80 ವರ್ಷದಲ್ಲಿ 150 ಮಿಲಿಯನ್ ವೀರ್ಯ ಕಣಗಳು ಇರಬೇಕಾಗಿದ್ದು ಈಗ 20-30 ಮಿಲಿಯನ್ಗೆ ಬಂದು ನಿಂತಿದೆ. IVF
ಹಸುಗಳಿಗೆ ಮಾಡಬೇಕಾಗಿದ್ದ ಟೆಕ್ನಾಲಜಿನ ಈಗ ಮಕ್ಕಳು ಹುಟ್ಟಬೇಕಂದ್ರೆ ಮಾನವ ಜಾತಿಯಲ್ಲಿ ಬಳಸಬೇಕಾಗಿ ಬರ್ತಾ ಇದೆ. ಹಳ್ಳಿಯಲ್ಲಿ IVF ಸೆಂಟರ್ಸು ಈಗ ಮನುಷ್ಯರಿಗೋಸ್ಕರ ಓಪನ್ ಆಗ್ತಾ ಇದೆ. ನಾನು ಹೇಳೋದಕ್ಕೆ ಪುರಾವೆ ಇದೆ. ಅಂದರೆ ಮಾನವ ಜಾತಿಯಲ್ಲಿ ಹಾರ್ಮೋನುಗಳ ಇಂಬ್ಯಾಲೆನ್ಸು ಯಾವಾಗ ಮಾನವ ಜಾತಿ ಹಾಲನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೃತಕವಾಗಿ ಉತ್ಪಾದನೆ ಮಾಡಿ ಬಳಸೋಕ್ಕೆ ಶುರು ಮಾಡಿದ್ರೋ ಆವಾಗಲಿಂದ ಈ ರೋಗಗಳು ಒಂದಾಗಿ ಹೆಚ್ಚಾಗಿ ಬಂದಿವೆ. ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ರೋಗ ಇರಬಾರದು ಅಂದರೆ ಮೊದಲನೇ ಕೆಲಸ ನೀವು ಮಾಡಬೇಕಾಗಿದ್ದು ನಾಳೆಯಿಂದ ಅಲ್ಲ, ಈಗಲಿಂದ ಹಾಲನ್ನು ಮನೆಗೆ ತರಬೇಡಿ. ನಾನು ಹೇಳಿದ್ದಲ್ಲ, ಬಸವಣ್ಣ ಹೇಳಿದ್ದಾರೆ. And this is true scientifically. All the autoimmune diseases are arising from the consumption of animal milk and animal milk alone. ಆದರೆ ನಾವೇನು ಮಾಡಿದ್ದೀವಿ, ಈ ಹಸುಗಳನ್ನು ಹಿಂಸೆ ಮಾಡಿ ಹಸುಗಳ ಹಾಲು ತುಂಬ ಒಳ್ಳೆಯದು ಅಂತ ನಮ್ಮ ಮೇಧಸ್ಸಿನಲ್ಲಿ ತುಂಬಿಸಿಕೊಂಡು ಅದೇ ನಮ್ಮ ಆಹಾರ ಅಂತ ಅಂದ್ಕೊಂಡಿದ್ದೀವಿ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ, ಇವತ್ತು ಎರಡು ಪಾಯಿಂಟ್ ಮಾತಾಡೋದು. ಒಂದು ಹಾಲಿನ ಬಗ್ಗೆ, ಇನ್ನೊಂದು ನೀವು ತಿಂತಾ ಇರೋ ಅಕ್ಕಿ ಗೋಧಿ ಸಕ್ಕರೆ ಬಗ್ಗೆ ಅಷ್ಟೆ. ತುಂಬ ಆಯಾಮಗಳಿವೆ ಸಿರಿಧಾನ್ಯಗಳ ಬಗ್ಗೆ. ಬಟ್ ನೀವು ಚಿಕ್ಕ ಮಕ್ಕಳು, ಆ್ಯಕ್ಚುಲಿ ಅದು 6ನೇ ತರಗತಿಯಿಂದ 12ನೇ ತರಗತಿ ತನಕ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಹೊಂದಾಣಿಕೆ ಮಾಡಿಕೊಳ್ಳೋದು. ನಿಮ್ಮ ಪ್ರಜ್ಞಾ, ನಿಮ್ಮ ಜ್ಞಾನದ ಒಂದು ಪರಿಧಿ ಅದನ್ನೆಲ್ಲ ನೋಡ್ಕೊಂಡು ನಾನು ಸಂಯೋಜನೆ ಮಾಡಿಕೊಂಡು ಮಾತಾಡೋದು ಸ್ವಲ್ಪ ಕಷ್ಟ. ನೀವು ಎಲ್ಲರೂ 6ನೇ ಕ್ಲಾಸ್ ಮಕ್ಕಳಾಗಿದ್ದರೆ ಅದೊಂದು ಆಯಾಮದಲ್ಲಿ ಮಾತಾಡ್ಬೋದು. ಈಗ ಎಲ್ಲರನ್ನೂ ಕಲಿಸಿ ಕೂರಿಸಿರೋದ್ರಿಂದ ಸೊ ಅದು ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. 6ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗಿದೆಯಾ ನಾನು ಇಷ್ಟೊತ್ತು ಮಾತಾಡಿದ್ದು? ನಾವು ಹಾಲು ಯಾಕೆ ಕುಡಿಬಾರದು, ಹಾಲು ಯಾಕೆ ಕುಡಿಯಬಾರದು? ಆದರೆ ನಿಮಗೆಲ್ಲರಿಗೂ ಏನು ಹೇಳಿದ್ದಾರೆ? ಹಾಲಿನಲ್ಲಿ ಪ್ರೋಟೀನ್ ಇದೆ, ಹಾಲಿನಲ್ಲಿ ಕ್ಯಾಲ್ಶಿಯಂ ಇದೆ, ಹೌದಲ್ಲ? ಹಾಲು ಯಾಕೆ ಕುಡಿತಿದ್ದೀರಾ? ಕ್ಯಾಲ್ಶಿಯಂಗೋಸ್ಕರ ಅಂತ. ಎಷ್ಟು ಕ್ಯಾಲ್ಶಿಯಂ ಇದೆ ಹಾಲಲ್ಲಿ ನಿಮಗೇನಾದ್ರು ಗೊತ್ತಿದೆನಾ? ಹಾಲಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ? 1 ಲೀಟರ್ ಹಾಲು ಕುಡಿದಿದೆಯಪ್ಪ ನೀನು, ಎಷ್ಟು ಕ್ಯಾಲ್ಶಿಯಂ ಬಂದಿದೆ ನಿನಗೆ? ಫಸ್ಟ್ 1 ಲೀಟರ್ ಹಾಲಿನಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ? ಯಾರಾದರೂ ಬಯಾಲಜಿ ಟೀಚರ್ ಇದ್ದಾರಾ ಇಲ್ಲಿ? ಯಾರನ್ನ ಕೇಳಿದ್ರು ಹಾಲು ಕುಡಿಯೋದು, ಹಾಲು ಕುಡಿಯಲಿಲ್ಲ ಅಂದರೆ ಕ್ಯಾಲ್ಶಿಯಂ ಎಲ್ಲಿಂದ ಬರುತ್ತೆ ಅಂತ ನನ್ನನ್ನು ಪ್ರಶ್ನೆ ಕೇಳ್ತಾರೆ ಅಲ್ವಾ? ಐ ಆಮ್ ಟ್ರೈಂಗ್ ಟು ಆನ್ಸರ್ ದಟ್. ಹಾಲು ಕುಡಿದ್ರೆ ನಿಮಗೆ ಕ್ಯಾಲ್ಶಿಯಂ ಬರೋದಿಲ್ಲ. ಯಾಕಂದರೆ ಹಾಲಲ್ಲಿ ಕ್ಯಾಲ್ಶಿಯಮೇ ಇಲ್ಲ. 1 ಲೀಟರಲ್ಲಿ 900 ಮಿಲಿಗ್ರಾಮ್ಸ್ ಕ್ಯಾಲ್ಶಿಯಂ ಇರೋದು ಅಷ್ಟೇ. ಆ ಹಾಲು ಕುಡಿದ್ರೂ ನಿಮ್ಮ ದೇಹ ಆ ಕ್ಯಾಲ್ಶಿಯಮನ್ನು ಇಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಕ್ಯಾಲ್ಶಿಯಮ್ಮು ಹಾಲಿನಲ್ಲಿ ಆ ಹಸುಗಳಿಗೆ ಎನ್ಸೈಮ್ಸ್ ಇರುತ್ತೆ, ಅದನ್ನು ಎಳೆದು ತಿಳಿದುಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ನಮಗೆ ಇಲ್ಲ ಅದು. ಅಂದರೆ ಆ ಹಾಲು ಒಡೆದು ಲ್ಯಾಕ್ಟೋಬ್ಯಾಸಿಲ್ ಅಂತ ನಮ್ಮ ಹೊಟ್ಟೆಯಲ್ಲಿರ್ತವೆ, ಅದನ್ನು ಅದು ಮೊಸರು ಮಾಡಿದರೆ ಅಂದರೆ ಆ ಪ್ರೋಟೀನ್ಸನ್ನೆಲ್ಲ ಛಿದ್ರ ಮಾಡಿ ಡೈಜೆಸ್ಟ್ ಮಾಡಿದ ಮೇಲೆ ಅಲ್ಪ ಸ್ವಲ್ಪ ಉಳಿದರೆ ಒಂದು 10% ಕ್ಯಾಲ್ಶಿಯಮ್ ನಿಮ್ಮ ದೇಹ ಹೀರ್ಕೋಬಹುದು. ಅಂದರೆ 900 ಮಿಲಿಗ್ರಾಮ್ಸಲ್ಲಿ ಅಬ್ಬಬ್ಬಾ ಅಂದರೆ ನೀವು 1 ಲೀಟರ್ ಹಾಲು ಕುಡಿದ್ರೆ, 1 ಲೀಟರ್ ಹಾಲು ಕುಡಿತೀಯ ನೀನು? ಯಾರಿಗೂ ಕುಡಿಯೋಕ್ಕಾಗಲ್ಲ ಅಲ್ವಾ? ಅಂದರೆ ನಿಮಗೆ ಹಾಲಿಂದ ಕ್ಯಾಲ್ಶಿಯಂ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು. ಬಟ್
ನಿಮ್ಮೆಲ್ಲರಿಗೂ, ನಾಟ್ ಓನ್ಲಿ ಯು, ಆಲ್ ಓವರ್ ದ ವರ್ಲ್ಡ್, ಈ ಸೋ ಕಾಲ್ಡ್ ಡಾಕ್ಟರ್ಸ್ ಹ್ಯಾವ್ ಬೀನ್ ಟೆಲ್ಲಿಂಗ್ ಹಾಲು ಕುಡೀರಿ ಕ್ಯಾಲ್ಸಿಯಂ ಬರುತ್ತೆ. ನನಗಂತೂ ಅರ್ಥನೇ ಆಗಲ್ಲ, ಎಲ್ಲಿಂದ ಬರ್ತಾ ಇದೆ ಕ್ಯಾಲ್ಸಿಯಮ್ಮು? ಕ್ಯಾಲ್ಸಿಯಮ್ಮು ಅನಿಮಲ್ ಮಿಲ್ಕಿಂದ ನಾವು ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಬೇಕಾಗಿದ್ದ ಎನ್ಸೈಮ್ಗಳು ನಮ್ಮ ಹೊಟ್ಟೆಯಲ್ಲಿ ಇಲ್ಲ. ಪೀರಿಯಡ್. ನೋ ಡಿಸ್ಕಷನ್. ಸೊ ಕ್ಯಾಲ್ಸಿಯಂ ಎಲ್ಲಿಂದ ಬರ್ತಾ ಇದೆ? ನಿಮ್ಮ ಮೂಳೆ ಬೆಳೀತಾ ಇದೆಯಲ್ಲ. ರಾಗಿ ಅನ್ನುವ ಒಂದು ಧಾನ್ಯದಲ್ಲಿ 1 kg 1 ಲೀಟರ್ ಹಾಲು 1 kg ರಾಗಿ ತಗೊಂಡ್ರೆ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ. ನೀವು 1 kg ರಾಗಿ ಮುದ್ದೆ ತಿಂದರೆ, 1 kg ಒಂದೇ ಹೊತ್ತು ತಿನ್ನೋಕ್ಕಾಗಲ್ಲ, 4 ಹೊತ್ತು ತಿಂದಿರಾ ಅಂತ ಇಟ್ಕೊಳ್ಳೋಣ, ನಿಮಗೆ 3.6 grams 4 ಪಟ್ಟು ಹೆಚ್ಚು. ಎಲ್ಲಿಂದ? ಹಾಲಲ್ಲಿ 1 ಲೀಟರಲ್ಲಿ ಇದ್ದಿದ್ದಕ್ಕಿಂತ 3.6 ಗ್ರಾಮ್ ಕ್ಯಾಲ್ಸಿಯಂ. ಆ್ಯಂಡ್ ಅದನ್ನು ತಡೆಯೋಕ್ಕೆ ಹಿಡಿಯೋಕ್ಕೆ ಯಾರೂ ಇಲ್ಲ. ನಮ್ಮ ದೇಹ ಆರಾಮಾಗಿ ಎಲ್ಲ ಕ್ಯಾಲ್ಸಿಯಮನ್ನು ಅಬ್ಸರ್ವ್ ಮಾಡ್ಕೋಬಲ್ಲದು. ಯಾಕಂದರೆ ರಾಗಿಯಲ್ಲಿ ಆ ಪ್ರೋಟೀನ್ಗಳಿಲ್ಲ, ಅದನ್ನು ಹಿಡಿದುಕೊಳ್ಳೋದಕ್ಕೆ ಜಾಗ ಇಲ್ಲ. ಸೊ ನೀವು ಒಳಗಡೆ ಹೋದ ತಕ್ಷಣ ನಿಮ್ಮ ಹೊಟ್ಟೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಜಾಗ ಆ ಕ್ಯಾಲ್ಸಿಯಮನ್ನು ಹೀರ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆ ನಾ ಹೇಳೋದು? ನಿಮಗೆ ಕ್ಯಾಲ್ಸಿಯಂ ಬೇಕು ಅಂದರೆ ಏನು ತಿನ್ನಬೇಕು? ಅದಕ್ಕೆ ನಮ್ಮ ಹಿರಿಯರು ಇಡೀ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇನ್ನೂ ಅನೇಕ ಜಾಗಗಳಲ್ಲಿ, ನಮ್ಮ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ತಾಯಿ ಹಾಲು ಕಣ್ಮರೆ ಆಗ್ತಾ ಇದ್ದಂಗೆ ಮಕ್ಕಳಿಗೆ ರಾಗಿ ಹಾಲು ಕುಡಿಸೋಕ್ಕೆ ಶುರು ಮಾಡ್ತಾರೆ. ಇಲ್ಲ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಹಾಲು ಕೊಡೋಕ್ಕೆ ಶುರು ಮಾಡ್ತಾರೆ. ಇಲ್ಲ ಎಳ್ಳಿನ ಹಾಲು ಕೊಡೋಕ್ಕೆ ಶುರು ಮಾಡ್ತಾರೆ. ಎಳ್ಳಿನ ಹಾಲಲ್ಲಿ 1 kg ಎಳ್ಳು ತಗೊಂಡ್ರೆ 10 ಗ್ರಾಮ್ ಕ್ಯಾಲ್ಸಿಯಂ ಇದೆ. ಎಷ್ಟು? ಹಾಲಲ್ಲಿ ಎಷ್ಟಿದೆ? 900 ಮಿಲಿಗ್ರಾಮ್ಸ್ ಅಷ್ಟೇ. ಅಂದರೆ ಈಗ ನಿಮಗೆ ಕ್ಯಾಲ್ಸಿಯಂ ಬೇಕು, ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಅಂದರೆ ಡಾಕ್ಟ್ರ್ ಏನು ಮಾಡ್ತಾರೆ? ಶೆಲ್ ಕಾಲ್ ಟ್ಯಾಬ್ಲೆಟ್ ಬರೆದು ಕೊಡ್ತಾನೆ. ಹೌದಲ್ಲ? ಅಂದರೆ ಈ ಡಾಕ್ಟ್ರುಗಳು ನಿಮಗೆ ರಾಗಿ ಹಾಲು ಕುಡೀರಿ, ಸಜ್ಜೆ ಹಾಲು ಕುಡೀರಿ, ಜೋಳದ ಹಾಲು ಕುಡೀರಿ, ಈ ಹಾಲಿನಲ್ಲಿ ಎಲ್ಲದರಲ್ಲೂ ಕ್ಯಾಲ್ಸಿಯಂ ಇದೆ. ಆದರೆ ಎಳ್ಳಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಅಂದರೆ 100 ಗ್ರಾಮು ಎಳ್ಳು ಉಂಡೆ ಮಾಡ್ಕೊಂಡು ನೀವು ತಿಂದರೆ ನಿಮಗೆ 1 ಗ್ರಾಮು ಕ್ಯಾಲ್ಸಿಯಂ ಸಿಗುತ್ತೆ ನೋಡೋಣ. ಈ ಕಾರಣಕ್ಕೆ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ಜಾಗಗಳಲ್ಲಿ ಎಳ್ಳನ್ನು ಪ್ರತಿಯೊಂದರಲ್ಲಿ ಒಂದಿಷ್ಟು ಚಿಮುಕಿಸೋ ಅಭ್ಯಾಸ ಆಹಾರ ಪದ್ಧತಿಗಳಲ್ಲಿ ಇವತ್ತಿಗೂ ನೀವು ನೋಡಬಹುದು. ಯಾಕೆ? ಕಾರಣ ಇಷ್ಟೇ, ವೈಜ್ಞಾನಿಕವಾಗಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಇದೆ. ಸೊ ಆವಾಗ ಎಳ್ಳು, ಈಗ ನಾವು ಒಬ್ಬಟ್ಟು ಮಾಡಿದ್ರೂ ಮೇಲೆ ಎಳ್ಳು ಹಾಕ್ತೇವೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಅಂದರೆ ನಮ್ಮ ಹಿರಿಯರು ನಮ್ಮ ಪಾರಂಪರಿಕವಾಗಿ ಅದೆಷ್ಟೋ ಅದ್ಭುತವಾದ ವೈಜ್ಞಾನಿಕವಾಗಿ ಸೂಕ್ತವಾಗಿದ್ದ ಪದಾರ್ಥಗಳನ್ನು ಪದ್ಧತಿಗಳನ್ನು 1 ದಿವಸ 2 ದಿವಸ 20 ವರ್ಷ 30 ವರ್ಷ ಅಲ್ಲ, ಸಾವಿರಾರು ವರ್ಷ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಇದ್ದಕ್ಕಿದ್ದಂಗೆ ಈ ತಜ್ಞರು ಬಂದು, ಈ ಸೋ ಕಾಲ್ಡ್ ಡಾಕ್ಟರ್ಸ್, ವೈಟ್ ರೆವಲ್ಯೂಷನ್, ಈ ಟ್ಯಾಬ್ಲೆಟ್ಗಳನ್ನು ಮಾರಾಟ ಮಾಡುವ ಭರದಲ್ಲಿ ನಮ್ಮ ಪದ್ಧತಿಗಳನ್ನು ಪದಾರ್ಥಗಳನ್ನು ನಮ್ಮ ಮೇಧಸ್ಸಿನಿಂದ ತೆಗೆಯೋದಕ್ಕೆ ಕೆಲಸ ಮಾಡಿದ್ದಾರೆ, ವಿಜಯಶೀಲರಾಗಿದ್ದಾರೆ. ಯಾಕಂದರೆ MD MS ಡಾಕ್ಟ್ರುಗಳ ಹತ್ರ ಹೋಗಿ ಕ್ಯಾಲ್ಸಿಯಂ ಕಮ್ಮಿ ಇದೆ ಅಂದರೆ
ಅವರು 8 ಥರ ಡಿಫರೆಂಟ್ ಕಂಪ್ನಿ ಕ್ಯಾಲ್ಶಿಯಂ ಟ್ಯಾಬ್ಲೆಟನ್ನು ಬರೀತಾರೆ ಹೊರತು ಹೋಗಿ ಎಳ್ಳಿನ ಲಡ್ಡು ಕೊಡಿ, ಎಳ್ಳಿನ ಹಾಲು ಕೊಡಿ, ರಾಗಿ ಹಾಲು ಕೊಡಿ ಅಂತ ಹೇಳೋ ಡಾಕ್ಟರನ್ನು, ಇನ್ಕ್ಲೂಡಿಂಗ್ ಆಯುರ್ವೇದ ಡಾಕ್ಟರ್ಗಳನ್ನು ನಾನು ನೋಡಿಲ್ಲ. ಅರ್ಥ ಆಗ್ತಾ ಇದೆ ನಾನು ಮಾತಾಡೋದು? ಮಕ್ಕಳ ಚಿಕ್ಕ ಮಕ್ಕಳು 6ನೇ ಕ್ಲಾಸ್ ಮಕ್ಕಳಿಗೆ. ಅಂದರೆ ನಾವು ಕಳೆದ 50-60 ವರ್ಷಗಳಲ್ಲಿ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಅವೈಜ್ಞಾನಿಕವಾಗಿದ್ದ ಆಹಾರವನ್ನು ಇದೇ ವೈಜ್ಞಾನಿಕತೆ ಅಂತ ಹೇಳಿಕೊಂಡು ಮಾಡಿಕೊಂಡು ರೋಗಗಳನ್ನು ತರಿಸ್ಕೊಳ್ತಾ ಇದ್ದೀವಿ. ಇನ್ನೂ ಭಯಾನಕ ರೋಗ. ಈ ಹಾಲಿನಿಂದ ನಮ್ಮ ಪ್ಯಾಂಕ್ರಿಯಾಸ್ ಮೆನಿ ಟೈಮ್ಸ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ಅದಕ್ಕೆ 8 ವರ್ಷ ಒಳಗಡೆನೇ ಡಯಾಬಿಟೀಸ್, ಮಧುಮೇಹ ರೋಗ. ಯಾಕಂದರೆ ಪ್ಯಾಂಕ್ರಿಯಾಸ್ ಬೀಟಾ ಸೆಲ್ಸ್ ಇನ್ಸುಲಿನ್ ಅನ್ನುವ ಹಾರ್ಮೋನನ್ನು ಉತ್ಪಾದನೆ ಮಾಡುತ್ತೆ. ಅದನ್ನು ಕುಂಠಿತ ಮಾಡೋವಂಥ ಈ ಕೆಲಸ ಈ ಸ್ಟೆರಾಯ್ಡ್ಸ್ ಭರಿತವಾಗಿದ್ದ ಹಾಲು ಕೆಲವರಲ್ಲಿ ಮಾಡೋಕ್ಕೆ ಹೊರಟಿದೆ. 100ಕ್ಕೆ ಈಗ 6ರಿಂದ 8 ಜನ ಮಕ್ಕಳು ಟೈಪ್ 1 ಡಯಾಬಿಟಿಸ್ ಆಗಿ ಹುಟ್ಟುತ್ತಾ ಇದ್ದಾರೆ. ಅಂದರೆ ದಿವಸ ಇನ್ಸುಲಿನ್ ಚುಚ್ಕೋಬೇಕು. ನಾವು ಈ ರೀತಿ ನಮ್ಮ ಆಹಾರ ಪದಾರ್ಥ ಒಂದೇ ಒಂದು ನೋಡ್ರಿ, ನಾನು ಇನ್ನೂ ಏನೂ ಮಾತಾಡಿಲ್ಲ, ಬರೀ ಹಾಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ? ನಾನು ಆಲ್ಮೋಸ್ಟ್ ಈಗ 24 ಮಿನಿಟ್ಸ್ ಮಾತಾಡಿದ್ದೀನಿ. ನೀವೆಲ್ಲರೂ ನಾಳೆಯಿಂದ ಹಾಲು ನಿಮ್ಮ ಬಾಯಿಗೆ ಹೋಗದೇ ಇರೋಂಗೆ ನೋಡಿಕೊಂಡ್ರೆ ಅರ್ಧಕ್ಕರ್ಧ ಕಾಯಿಲೆಗಳು ನಿಮಗೆ ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲರೂ ಹಾಲನ್ನು ಕುಡಿಯೋದು ನಿಲ್ಲಿಸಿದರೆ ಐ ಕ್ಯಾನ್ ಕ್ಲೋಸ್ ಡೌನ್ ಹಾಫ್ ದ ಹಾಸ್ಪಿಟಲ್ಸ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಅರ್ಧಕ್ಕರ್ಧ ಹಾಸ್ಪಿಟಲ್ಸನ್ನು ಮುಚ್ಚಿಸ್ಬಿಡ್ತೀನಿ. ನಾನು ಮುಚ್ಚಿಸೋಬೇಕಾಗಿಲ್ಲ, ಅವೇ ಮುಚ್ಕೊಂಡ್ಬಿಡ್ತವೆ. ಬಟ್ ಆರ್ ಯು ರೆಡಿ? ಹೆಣ್ಣು ಮಕ್ಕಳಿಗೆ ಯಾವ ರೋಗನೂ ಬರೋದಿಲ್ಲ ಹಾಲು ನಿಲ್ಲಿಸ್ಬಿಟ್ರೆ. ಚೆನ್ನಾಗಿದೆ ಡಾಕ್ಟರ್, ನಾವು ಬೆಳಗ್ಗೆ ಎದ್ದು ಕಾಫಿ ಕುಡಿಲೇಬೇಕು. ಚಾಯ್ ಕುಡಿಯಲೇಬೇಕು. ಅದು ಪ್ಲಾಸ್ಟಿಕ್ ಕಪ್ಪಲ್ಲಿ ಹಾಕೊಂಡು ಬುಡುಕನ್ನು ಕುಡಿತೆ. ಇದರ ಬಗ್ಗೆ ಇನ್ನು ನಾನು ಮಾತಾಡೋದಿಲ್ಲ. ಆಯ್ಕೆ ನಿಮ್ಮದು. ಹಾಲು ಕುಡಿಯೋದರಲ್ಲಿ, ಹಾಲು ಉತ್ಪಾದನೆ ಮಾಡೋದರಲ್ಲಿ ಅದೊಂದು ಚೂರು ಮಾತಾಡ್ತೀನಿ. 1 ಲೀಟರ್ ಹಾಲು ಉತ್ಪಾದನೆ ಮಾಡೋದಕ್ಕೆ ಕನಿಷ್ಠ ಅಂದರೆ 22,000 ಲೀಟರ್ ನೀರು ಬೇಕು. ಎಷ್ಟು? 1 ಲೀಟರ್ ಹಾಲು. And India is the number 1 country in producing the milk right now. ಅಂದರೆ ಅದು ಎಷ್ಟು ಬಿಲಿಯನ್ ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿ ಪಿಜ್ಜಾಗೆ ಬೇಕಾಗಿದ್ದ ಚೀಸನ್ನು ರೆಡಿ ಮಾಡ್ತಾ ಇದೆ ಅನ್ನೋದರಲ್ಲಿ ಆ್ಯಕ್ಚುಲಿ 2ನೇ ಸ್ಥಾನ ಈಗ ಪಿಜ್ಜಾ ಚೀಸ್ ರೆಡಿ ಮಾಡೋದಕ್ಕೂ. ಮುಂಚೆ ಯುರೋಪಲ್ಲಿ ಈ ದೇಶಗಳಲ್ಲಿ ನಮ್ಮದೇ ಹಸು, ಅವ್ರಿಗೆ ಹಸುಗಳಿಲ್ಲ ಆ್ಯಕ್ಚುಲಿ, ಬಟ್ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಕೌಸ್. ಆ ಕೌಸನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಬಿಲಿಯನ್ಸ್ ಆಫ್ ಏಕರ್ಸ್ ಆಫ್ ಲ್ಯಾಂಡ್, ಅದಕ್ಕೆ ಆಹಾರ ಒದಗಿಸ್ಕೊಳ್ಳೋದಕ್ಕೆ ಸೋಯಾಬೀನು, ಮೆಕ್ಕೆಜೋಳ. ಈಗ ಇಡೀ ಉತ್ತರ ಕರ್ನಾಟಕ ಮೆನಿ ಪ್ಲೇಸಸ್ ನಮ್ಮ ಮೆಕ್ಕೆಜೋಳ ಬೆಳೆಯೋದಕ್ಕೆ, ಪಶುಗ್ರಾಸವನ್ನು ಉತ್ಪಾದನೆ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಕಾರ್ಪೊರೇಟ್ ಕಂಪನಿಗಳ ಅಟ್ಟಹಾಸ. ಅದೆಷ್ಟು ಭೂಮಿಯನ್ನು ನಾಶ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಪಿಜ್ಜಾ ಬರ್ಗರ್ ತಿನ್ನೋದು.
ಅಂದರೆ ಇಷ್ಟು ಅವೈಜ್ಞಾನಿಕವಾಗಿ ನಾವು ಕಳೆದ 50 ವರ್ಷದಲ್ಲಿ ಊಟವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆ ಊಟವನ್ನು ತಿಂದು ತೇಗಿ ಆಸ್ಪತ್ರೆ ಸುತ್ತಾಡ್ತಾ ಇದ್ದೀವಿ. ಇಷ್ಟೇ ಆಗಿರೋದು. ಹೌದಲ್ಲ? ಎಷ್ಟು ಮಟ್ಟಕ್ಕೆ ಅಂದರೆ ಈಗ ಬೈ ಏಜ್ ಆಫ್ 35 ಹಾರ್ಟ್ ಅಟ್ಯಾಕ್ ಆಗೋವ್ರ ಸಂಖ್ಯೆ, ICUಗೆ ಹೋಗಿ ಸೇರೋವ್ರ ಸಂಖ್ಯೆ 42 ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಬೈ 2025. ಇದನ್ನು ತಪ್ಪಿಸೋದು ಹೆಂಗಪ್ಪ? ಯಾರೂ ಮಾತಾಡ್ತಾ ಇಲ್ಲ. ಅದರ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿದ್ದೆ. ಎಲ್ಲ ನಾಟ್ 42, ನಾಟ್ ಇವನ್ 1 ನೀಡ್ ಟು ಗೋ ಟು ದ ಹಾಸ್ಪಿಟಲ್. ನೀವು ಹಾಸ್ಪಿಟಲ್ಗೆ ಹೋಗಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಸ್ಪಿಟಲ್ ಮಾನಸಿಕ ಇಲ್ಲದ ಕೆಲಸ. ಯಾಕಂದರೆ ಇಲ್ಲಿ ತನಕ ಮಾನವ ಜಾತಿ ಆರೋಗ್ಯಕರವಾಗಿ ಜೀವನ ಮಾಡಬೇಕು ಅನ್ನುವುದರ ಬಗ್ಗೆ ಸರಿಯಾದ ಪರಿಶೋಧನೆಗಳನ್ನು ಯಾವ ದೇಶದಲ್ಲೂ ಯಾವ ಗವರ್ನಮೆಂಟು ಯೋಚನೆ ಮಾಡಿ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅಂತೂ ಇಟ್ಟಿಲ್ಲ. ಆರೋಗ್ಯಕ್ಕೆ ಬೇಕಾಗಿದ್ದ ಅಂಶಗಳನ್ನು ಹುಡುಕಾಟದಲ್ಲಿ ಕಳೆದ 30 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ. ಏನು ತಿಂದರೆ ನಮಗೆ ರೋಗ ಬರೋದಿಲ್ಲ, ಅದೇ ನಿಟ್ಟಿನಲ್ಲಿ ಈಗ ನೀವೆಲ್ಲರೂ ಎಲ್ಲಿ ನೋಡಿದ್ರೂ ಅಕ್ಕಿ ಗೋಧಿನೇ ತಿನ್ನೋದು. ಅಮೆರಿಕಾದಲ್ಲೂ ಅಕ್ಕಿ ಗೋಧಿ ತಿಂತಾರೆ, ಜಪಾನಲ್ಲಿ ಅಕ್ಕಿ ಗೋಧಿ ತಿಂತಾರೆ, ಚೈನಾದಲ್ಲಿ ಅಕ್ಕಿ ಗೋಧಿ ತಿಂತಾರೆ, ಇಂಡಿಯಾದಲ್ಲಿ ಅಕ್ಕಿ ಗೋಧಿ ತಿಂತಾರೆ, ಮೆಕ್ಸಿಕೋದಲ್ಲಿ ಅಕ್ಕಿ ಗೋಧಿ ತಿಂತಾರೆ. ನಾವು 100 ವರ್ಷ ಹಿಂದೆ ಹೋಗಿ ಪರಿಶೋಧನೆ ಮಾಡಿದರೆ ಇಲ್ಲಿ ಎಲ್ಲನೂ ಅಕ್ಕಿ ಬೆಳೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಅಕ್ಕಿ ಗೋಧಿ ಎಲ್ಲ ಕಡೆ ಬೆಳೆಯೋದಿಲ್ಲ. ನೈಸರ್ಗಿಕವಾಗಿ ಅವು ಎಲ್ಲೆಲ್ಲಿ ನೀರು ನಿಂತಿರುತ್ತೋ ಅಲ್ಲಿ ಮಾತ್ರನೇ ಬೆಳೆಯೋದಕ್ಕೆ ಸಾಧ್ಯ. ಅದನ್ನು ಇಟ್ಕೊಂಡು ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರುತ್ತೆ ಅಂತ ಕಂಡುಹಿಡಿದ ಮೇಲೆ ಈ ಗ್ರೀನ್ ರೆವಲ್ಯೂಷನ್, ಸೋ ಕಾಲ್ಡ್ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಆಯಿತು, ಗ್ರೀನ್ ರೆವಲ್ಯೂಷನಿಸ್ಟು ನೋಡ್ರಿ ಅಕ್ಕಿ ಗೋಧಿ ನಾವು ಬೆಳೆಯೋಕ್ಕೆ 1 ಎಕರೆಯಲ್ಲಿ 30 ಕ್ವಿಂಟಲ್ ಬೆಳಿತೀವಿ, ಅದೇ ಒಂದು ಹಸುಗೆ 30 ಲೀಟ್ರ್ ತಂದಂಗೆ 1 ಎಕರೆದಲ್ಲಿ 30 ಕ್ವಿಂಟಲ್ ಬೆಳೆಸೋಕ್ಕಾಗತ್ತೆ. ಮಿಕ್ಕಿದ್ದೆಲ್ಲ 5 ಕ್ವಿಂಟಲು, 8 ಕ್ವಿಂಟಲು, 10 ಕ್ವಿಂಟಲು. ಅಕ್ಕಿ ಗೋಧಿನೂ 5 ಕ್ವಿಂಟಲೇ ಬೆಳೆಯೋಕ್ಕಾಗ್ತಾ ಇದ್ದಿದ್ದು ಮುಂಚೆ. ಆದರೆ ಗೊಬ್ಬರ ಹಾಕಿ ಕೆಮಿಕಲ್ ಹಾಕಿದ ಮೇಲೆ ಇಳುವರಿ ಜಾಸ್ತಿ ಬಂದಿದೆ ಅಂತ ಹೇಳಿ ಇದು ಪ್ರೀಮಿಯಂ ಫುಡ್ಡು, ನೀವೆಲ್ಲ ಪ್ರಿಮಿಟಿವ್ ಫುಡ್ ತಿಂತಾ ಇದ್ದೀರಾ. ಸಾವಿರಾರು ವರ್ಷ ಇಡೀ ಭೂಮಂಡಲದನ್ನು ಆವರಿಸಿಕೊಂಡಿದ್ದ ಹುಲ್ಲು ಜಾತಿಯೇ ಮಿಲೆಟ್ಸ್ ಅಂತಾರೆ. ಮಿಲಿ ಅಂದರೆ ಸ್ಮಾಲ್, ಸೂಕ್ಷ್ಮವಾಗಿ, ಮಿಲ್ಲಿ ಅಂದರೆ ಮಿಲಿಮೀಟರ್ಗಿಂತ ಸಣ್ಣದಾಗಿದ್ದ ಧಾನ್ಯಗಳ ಗುಂಪು ಹುಲ್ಲು ಜಾತಿಯನ್ನು ಮಿಲೆಟ್ಸ್ ಅಂತಾರೆ. 6000 ಪ್ರಭೇದಗಳಿವೆ. ಅದರಲ್ಲಿ 200ಕ್ಕಿಂತ ಹೆಚ್ಚು ಹುಲ್ಲುಗಳು ಧಾನ್ಯಗಳಾಗಿ ಇಡೀ ಪ್ರಪಂಚವನ್ನು ಆವರಿಸಿಕೊಂಡಿದ್ದು. ಅಂದರೆ ಅಮೆರಿಕಾದಲ್ಲಿ ಬ್ರೌನ್ ಟಾಪ್ ಮಿಲೆಟ್ ಇವತ್ತಿಗೂ ಬೆಳೀತಾರೆ, ಕೊಲರಾಡೋಲ್ಲಿ ಟನ್ಗಟ್ಟಲೆ. ಆದರೆ ಅದರ ಮೇಲೆ ಈ ಗ್ರೀನ್ ರೆವಲ್ಯೂಷನಿಸ್ಟ್ ಸೈಂಟಿಸ್ಟ್ಗಳು ಏನು ಬರೆದಿದ್ದಾರೆ? ನಾಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಬರ್ಡ್ ಫೀಡ್. ಸೊ ಅಲ್ಲಿ ತನಕ ಇಡೀ ಪ್ರಪಂಚದಲ್ಲಿ ರೈತರು ತಮ್ಮಷ್ಟಕ್ಕೆ ತಾವೇ 4 ಮಳೆ ಬಂದರೆ, ಇನ್ಫ್ಯಾಕ್ಟ್ ಈ ಹುಲ್ಲುಗಳು ಮಳೆನೂ ಬೇಕಾಗಿಲ್ಲ, 40% ಹ್ಯುಮಿಡಿಟಿ ಇದ್ದರೆ ಸಾಕು. ಹ್ಯುಮಿಡಿಟಿ ಅಂದರೆ ಗೊತ್ತಾ? ತೇವಾಂಶ. ಗಾಳಿಯನ್ನು ನೀವು 100 ಲೀಟರ್ ತಗೊಂಡ್ರೆ ಅದರಲ್ಲಿ 40% ಹ್ಯುಮಿಡಿಟಿ ಅಂದರೆ 40 ಲೀಟರು ನೀರು ಅಂಶ ಇದೆ ಅಂತ.
ಮಳೆಗಾಲದಲ್ಲಿ ಈ ತೇವಾಂಶ 60% ಹೋಗುತ್ತೆ. ಗೊತ್ತಾಗಿದೆಯಾ ನಿಮಗೆ? ಹ್ಯುಮಿಡಿಟಿ ಜಾಸ್ತಿ ಆಗಿದೆಯಪ್ಪ ಅಂತೀವಿ. ನೀವು ಸಮುದ್ರ ತೀರಕ್ಕೆ ಹೋದರೆ ಹ್ಯುಮಿಡಿಟಿ ಯಾವಾಗಲೂ 50ಕ್ಕಿಂತ ಮೇಲೇ ಇರುತ್ತೆ. ಮಂಗಳೂರು, ಮದ್ರಾಸು ಆ ಕಡೆ ಹೋದರೆ ನೀವು ಮೈಸೂರಿಗೆ ಬಂದರೆ ಡ್ರೈ ವೆದರು, ಇಲ್ಲಿ ಹ್ಯುಮಿಡಿಟಿ 30% 35%. ಅದೇ ರಾಜಸ್ಥಾನಕ್ಕೆ ಹೋದರೆ 15%ಗೆ ಹೋಗುತ್ತೆ ಒಂದೊಂದು ಸತಿ ಬಿಸಿಲು ಕಾಲದಲ್ಲಿ. ಅರ್ಥ ಆಗ್ತಾಯಿದೆ ನಾನು ಹೇಳೋದು? ಅಂದರೆ ನೀರಿನ ಅಂಶ, ಗಾಳಿಯಲ್ಲಿದ್ದ ನೀರನ್ನು ಹೀರಿಕೊಂಡು ಬೆಳೆಯುವಂಥವು ಈ ಹುಲ್ಲುಗಳು. ಗರಿಕೆ ಗೊತ್ತಾ? ನಮ್ಮ ಗಣಪತಿ ಪೂಜೆಗೆ ತಂದು ಇಡ್ತೀವಿ ಅದು. ಅದರದ್ದು ಬೀಜ ಎಲ್ಲಾದರೂ ನೋಡಿದರೆ ನೀವು ಕಣ್ಣಿಗೂ ಕಾಣಿಸೋದಿಲ್ಲ. ಅದಕ್ಕೆ ಇದ್ದಂಥದ್ದ ಧಾನ್ಯಗಳನ್ನು ಕ್ಷುದ್ರ ಧಾನ್ಯ ಅಂತ ಕರೆದಿದ್ದಾರೆ. ಏನಪ್ಪ ಏನೂ ಇಲ್ಲದೆ ಟಕ್ ಅಂತ ಹುಟ್ಕೊಂಡ್ಬರ್ತಾ ಇದೆ, ಇದು ಕ್ಷುದ್ರ ಧಾನ್ಯ ಅಂತ ಕರೀತಾ ಇದ್ರು ಅಂಥ ಹುಲ್ಲುಗಳದ್ದು. ತೃಣಧಾನ್ಯ ಎಲ್ಲಂದರೆ ಅಲ್ಲಿ ಬೆಳೀತಾ ಇದೆ ಈ ಹುಲ್ಲು. ಯಾಕೆ ಯಾರಿಗೂ ಬೇಡ ತೃಣಧಾನ್ಯ, ಚಿರುಧಾನ್ಯ, ಕಿರುಧಾನ್ಯ, ಈ ಥರ ಹೆಸರುಗಳನ್ನು ಇಟ್ಟುಕೊಂಡು ಅದರಿಂದಾನೇ ಸಾಮೆ, ನವಣೆ, ಆರ್ಕ, ಕೊರ್ಲೆ, ಊದಲು, ಬರಗು, ರಾಗಿ, ಜೋಳ, ಸಜ್ಜೆ, ಈ ರೀತಿ ಅನೇಕ ವೈವಿಧ್ಯಮಯವಾದ ಅದ್ಭುತವಾದ ಧಾನ್ಯಗಳು ನಮ್ಮ ದೇಶದ ಹಳ್ಳಿಗಳಲ್ಲಿ ಯಾರ ಹಂಗೂ ಇಲ್ಲದೆ 4 ಮಳೆ ಬಂದರೆ ಸಾಕು. 4 ಮಳೆ ಬಂದರೆ ಸಾಕು ಅಂತ ಯಾಕೆ ಹೇಳ್ತಾ ಇದ್ದೀನಿ? ವಾತಾವರಣದಲ್ಲಿ, ಪರ್ಯಾವರಣದಲ್ಲಿ ತೇವಾಂಶ ಹೆಚ್ಚಾಗತ್ತೆ ಮಳೆ ಬರೋ ಮುಂಚೆ. ಅಂದರೆ ಅಷ್ಟೇ ಸಾಕು, ಈ ಹುಲ್ಲು ಬೆಳೆಯುತ್ತೆ, ಆ ಧಾನ್ಯ ರೆಡಿ ಆಗುತ್ತೆ. ಇಡೀ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಲ್ಲಂದರೆ ಅಲ್ಲಿಗೆ ರೆಡಿ ಮಾಡಿಕೊಂಡು ಕುಟ್ಟುಕೊಂಡು ಹೊರಳಲ್ಲಿ ಸಿಪ್ಪೆ ತೆಗಿಯಕ್ಕಾಗಿಲ್ಲ ಅಂದರೆ ಚಕ್ಕಿ ಬೀಸೋ ಕಲ್ಲಲ್ಲಿ ಹಾಕಿ ರವೆ ಮಾಡಿಕೊಂಡು ನೆನೆಸಿ 8 ಗಂಟೆ ನೆನೆಸ್ತಾ ಇದ್ರು. ಯಾಕೆ? ಇದನ್ನು C4 ಗ್ರಾಸಸ್ ಅಂತಾರೆ. ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಇಟ್ ಇಸ್ ವೆರಿ ಸೈಂಟಿಫಿಕ್ ಟೆಕ್ನಿಕಲ್ ಟರ್ಮ್. C4 ಗ್ರಾಸ್, ಅಕ್ಕಿ ಗೋಧಿ C3 ಗ್ರಾಸ್ ಅಂತಾರೆ. C3 ಗ್ರಾಸಲ್ಲಿ ಧಾನ್ಯ ರೆಡಿ ಆಗೋವಾಗ ನಾರು ಜೊತೆ ಸೇರಿಸೋದಿಲ್ಲ ದೇವರು. ಈ C4 ಗ್ರಾಸಸ್ ಮಿಲೆಟ್ಸಲ್ಲಿ ಪಿಷ್ಟ ಪದಾರ್ಥಕ್ಕೆ, ಕಾರ್ಬೋಹೈಡ್ರೇಟ್ಗೆ ನಾರು ಜೊತೆ ಸೇರಿಸ್ತಾನೆ ದೇವರು. ಅದೇ ನಮ್ಮ ಅದೃಷ್ಟ. ಆ ನಾರು ಜೊತೆ ಪಿಷ್ಟ ಪದಾರ್ಥ ಕಾರ್ಬೋಹೈಡ್ರೇಟ್ ಇರೋದರಿಂದ ನಿಮ್ಮ ರಕ್ತಕ್ಕೆ ಸಕ್ಕರೆ ನಿಧಾನವಾಗಿ ಬಂದು ಸೇರುತ್ತೆ. ಸಕ್ಕರೆ ರಕ್ತದಲ್ಲಿ ಪಾರಾಡ್ತಾ ಇದ್ದರೆ ನಿಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡುತ್ತೆ, ಜೀವಕೋಶಕ್ಕೆ ತಲುಪಿಸುತ್ತೆ. ಆ ಜೀವಕೋಶದಲ್ಲಿದ್ದ ಸಕ್ಕರೆಯನ್ನು ನಾವು ಶ್ವಾಸಕೋಶದಲ್ಲಿ ತಗೊಂಡಿರೋ ಆಕ್ಸಿಜನ್ನಿಂದ ಭಸ್ಮ ಮಾಡಿ ಶಕ್ತಿ ಮಾಡ್ಕೊಳ್ತೀವಿ, ಗ್ಲೂಕೋಸನ್ನು. ಇದು ಜೀವ ಪ್ರಕ್ರಿಯೆ. ಅಂದರೆ ನಿಮಗೆ ಸಕ್ಕರೆ ಬೇಕೋ ಬೇಡ ಅಂತ ಅಲ್ಲ, ಜಾಸ್ತಿ ಆದರೆ ನಿಮ್ಮ ರಕ್ತ ಮಂದ ಆಗತ್ತೆ. ರಕ್ತ ಮಂದ ಆದರೆ ನಿಮ್ಮ ಹೃದಯ ತಡಬಡಿಸುತ್ತೆ, ಅಂದರೆ BP ಶುರುವಾಗತ್ತೆ, ಹಾರ್ಟ್ ಬ್ಲಾಕ್ ಶುರುವಾಗತ್ತೆ. ಜಾಸ್ತಿ ಆಗಿದೆ ಗ್ಲೂಕೋಸ್ ಅಂತ ಆ ಗ್ಲೂಕೋಸನ್ನು ಕೊಬ್ಬಾಗಿ ಪರಿವರ್ತನೆ ಮಾಡುತ್ತೆ. ನೀವು ದಪ್ಪ ಆಗೋಕ್ಕೆ ಶುರುವಾಗ್ತೀರಾ, ಹೊಟ್ಟೆ ಮುಂದೆ ಬಂದ್ಬಿಡುತ್ತೆ, ಕೊಬ್ಬು ಜಾಸ್ತಿ ಆಗಿದೆ. ರಕ್ತ ಮಂದವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೊಬ್ಬಾಗಿ ಪರಿವರ್ತನೆ ಮಾಡಿ ತಳ್ಳಕ್ಕೆ ಶುರು ಮಾಡುತ್ತೆ ನಿಮ್ಮ ದೇಹ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಇನ್ನೂ ಹೆಚ್ಚಾಗಿದೆ, ತಿಂತಾನೇ ಇದ್ದೀರಾ ಅಕ್ಕಿ ಗೋಧಿ ತಿಂದು ತಿಂದು ಕೊಬ್ಬನ್ನು ರೆಡಿ ಮಾಡಿದ್ದೀವಿ, ರುಮೆಟಿಸಮ್ ರೆಡಿ ಮಾಡಿದ್ದೀವಿ, ಯೂರಿಕ್ ಆ್ಯಸಿಡ್ ಹೆಚ್ಚು ಮಾಡ್ತೀವಿ ಅಂದರೆ ಒಂದೊಂದು ಕಾಯಿಲೆ ಶುರುವಾಗಿದೆ. ಅಕ್ಕಿ ಗೋಧಿಯಿಂದಾನೇ ಈ ಕಾಯಿಲೆಗಳು ಶುರುವಾಗಿದ್ದು. BP ಬಂದಿದ್ದು ಅಕ್ಕಿ ಗೋಧಿಯಿಂದ. ಸಕ್ಕರೆ ಜೊತೆಗೆ ಸೇರಿಸ್ಕೊಂಡು ಕಾಫಿ ಟೀ ಕುಡಿತಾ ಇದ್ದೀವಿ. ಅಕ್ಕಿ ಗೋಧಿ, ಗುಲಾಬ್ ಜಾಮೂನು, ಜಹಾಂಗೀರು ಎಲ್ಲ ಸಕ್ಕರೆ ದಡಿ ಅಂತ KG ಗಟ್ಟಲೆ ತಿಂತಾಯಿದ್ದೀವಿ. ಎಷ್ಟು ಸಕ್ಕರೆ ರೆಡಿ ಮಾಡ್ತಾಯಿದ್ದೀವಿ ಗೊತ್ತಾ? ಭಾರತ ದೇಶದಲ್ಲೇ 88 ಲಕ್ಷ ಟನ್ನು ಸಕ್ಕರೆ ರೆಡಿ ಮಾಡ್ತೀವಿ.
1 ಮಿಲಿಗ್ರಾಮ್ ಸಕ್ಕರೆ ನಮಗೂ ಬೇಡ. ಆದರೆ ಸಕ್ಕರೆ ರೆಡಿ ಮಾಡೋದು ಸಕ್ಕರೆಗೋಸ್ಕರ ಅಲ್ಲ, ಮೊಲಾಸಿಸ್ ಅಂತ ಹೆಂಡ ಮಾಡೋದಕ್ಕೆ. ಹೆಂಡ ಯಾಕೆ ಬೇಕು? ಹೆಂಡ ಯಾಕೆ ಬೇಕು ಗೊತ್ತಿಲ್ವಲ್ಲ ನಿಮಗೆ? ಬಿ ಲೈಕ್ ದಟ್. ಅದೇ ಬೆಂಗಳೂರಲ್ಲಿ ಹೋಗಿ ನಾನು ಈ ಮಾತು ಕೇಳಿದರೆ ಸ್ಕೂಲಲ್ಲಿ ಅಷ್ಟು ಗೊತ್ತಿಲ್ವೇನ ಯಾಕೆ ಕುಡಿಯೋದಕ್ಕೆ ಅಂತಾರೆ. ಅಲ್ಲಿ 8ನೇ ಕ್ಲಾಸ್ ಮಕ್ಕಳು ಕುಡಿತಾ ಇದ್ದಾರೆ. ಅಂದರೆ ವ್ಯಾಪಾರಕ್ಕೋಸ್ಕರ ಸಕ್ಕರೆ ಮುಖವಾಡದಲ್ಲಿ ಹೆಂಡವನ್ನು ಮಾನವ ಜಾತಿ, ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಡ್ಯಾಮ್ ಕಟ್ಟೋದು, ನೀರು ನಿಲ್ಲಿಸೋದು, ಹೆಂಡ ರೆಡಿ ಮಾಡೋದು, ಇದೇ ಕೆಲಸ. ಅದು ಯಾಕಾದರೂ ವಿಶ್ವೇಶ್ವರಯ್ಯ ಆನೆಕಟ್ಟು ಕಟ್ಟಿದ್ದಾನೆ ನಮ್ಮ ಮೈಸೂರು ಹತ್ರ. ಜಗಳ ಆಡ್ತಾನೇ ಇದ್ದಾರೆ ಕಳೆದ 50 ವರ್ಷದಿಂದ. ತಮಿಳ್ನಾಡವರು ನಮ್ಮದು ಅಂತ, ಇವರು ನಮ್ಮದು ಅಂತ. ಅವರಲ್ಲ ಇವರಲ್ಲ, ಅಲ್ಲಿ ಹೆಂಡ ಕಂಪನಿಯವರು ಇಲ್ಲಿ ಹೆಂಡ ಕಂಪನಿಯವರೇ ಜಗಳ ಮಾಡ್ತಾ ಇರೋದು. ರೈತರಲ್ಲ, ತೋರಿಸೋದಕ್ಕೆ ರೈತರು, ಮಂಡ್ಯ ರೈತರು, ಆ ಕಡೆ ಏನೋ ಮೆಟ್ಟೂರು ಡ್ಯಾಮ್ ರೈತರು ಅಂತ ಹೇಳ್ತಾರೆ. ಸಕ್ಕರೆ ಬೇಕಾಗೇ ಇಲ್ಲ ನಮಗೆ. ಆ ಸಕ್ಕರೆ ತಿಂದರೆ ನಿಮಗೆ ಸಕ್ಕರೆ ಕಾಯಿಲೆ ಬರುತ್ತೆ, BP ಬರುತ್ತೆ, ರುಮಟಿಸಮ್ ಬರುತ್ತೆ. ಎಲ್ಲ ಕಾಯಿಲೆಗೆ ಮೂಲ ಹೆಚ್ಚಾಗಿರೋ ಸಕ್ಕರೆ ನಿಮ್ಮ ರಕ್ತದಲ್ಲಿ. ಅಂದರೆ ನಾನು ಹೇಳಕ್ಕೆ ಹೊರಟಿದ್ದೇನೆಂದರೆ, ಅಕ್ಕಿ ಗೋಧಿ ಸಕ್ಕರೆ ನಿಲ್ಲಿಸ್ಬಿಟ್ರೆ ನೀವು ನಾಳೆಯಿಂದ ಇನ್ನು ಒಂದು ಕಾಯಿಲೆನೂ ಇರೋದಿಲ್ಲ ನಿಮಗೆ. ಆದರೆ ಡಾಕ್ಟರ್ಗಳು ಏನು ಹೇಳಿದ್ದಾರೆ? BP ಬಂದಿದೆಯಾ, ಉಪ್ಪಿನಕಾಯಿ ತಿನ್ನಬೇಡ. ಉಪ್ಪಿಗೂ BPಗೂ ಸಂಬಂಧನೇ ಇಲ್ಲ. ಅಪ್ಪಿತಪ್ಪಿ ನಿಮ್ಮ ಅಮ್ಮ ಮರ್ತೋಗಿ ಸಾಂಬಾರಲ್ಲಿ ಇನ್ನೊಂದು ಸತಿ ಎಕ್ಸ್ಟ್ರಾ ಉಪ್ಪು ಹಾಕಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ಹೋಗಿ ಮನೆಗೆ ಹೋದ ತಕ್ಷಣ ಅಮ್ಮ ಹಸುವಾಗ್ತಾ ಇದೆ ಇಡು ಅಂದ ತಕ್ಷಣ ಒಂದು ಮುದ್ದೆ ಟಕ್ ಅಂತ, ಅಮ್ಮ ಏನು ಇಷ್ಟು ಉಪ್ಪು ಹಾಕಿದೆ ನಾನು ತಿನ್ನೋಕ್ಕಾಗಲ್ಲ ಅಂತ ಬಿಟ್ಟುಬಿಡ್ತೀರ, ಹೌದಲ್ಲ? ಅದೇ ನಿಮ್ಮಮ್ಮ ಗುಲಾಬ್ ಜಾಮು ಮಾಡಿದೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಚಮಚ ಹಾಕಿದ್ರೆ, ಅಮ್ಮ ಎಷ್ಟು ಚೆನ್ನಾಗಿದೆ ತಾಯಿ, ಇನ್ನೊಂದು ಗುಲಾಬ್ ಜಾಮೂನ್ ಕೊಡುವೆ, ಹೌದಲ್ಲ? ಅಂದರೆ ಸಕ್ಕರೆಗೆ ಕಂಟ್ರೋಲ್ ಇಲ್ಲ. ಸೊ ಉಪ್ಪಿಂದ BP ಬರಲ್ಲ. BP ಬಂದ ಮೇಲೆ ಉಪ್ಪು ತಿಂದರೆ ಜಾಸ್ತಿ ಆಗ್ಬೋದು ನೋಡ್ರಿ. ಸೊ ಡಾಕ್ಟರ್ ಏನು ಹೇಳ್ತಾ ಇದ್ದಾನೆ? ಟ್ಯಾಬ್ಲೆಟ್ ತಗೋಪ್ಪ ಅಂತಾನೆ. BP ಬಂದಿದೆ ಅಂದರೆ ಟ್ಯಾಬ್ಲೆಟ್ ತಗೋ. ಎಷ್ಟು ದಿವಸ ತಗೋಬೇಕು ಡಾಕ್ಟ್ರೇ? ಮುಟ್ಟಾಲ, ಲೈಫ್ ಲಾಂಗ್ ತಗೋ, ಹೌದಲ್ವಾ? ಆದರೆ ಈ ಡಾಕ್ಟರ್ ಹೇಳಬೇಕಾಗಿದ್ದೇನು? ನಮಗೆ ಹೇಳಬೇಕಾಗಿದ್ದೇನು? ಅಕ್ಕಿ ಗೋಧಿ ಸಕ್ಕರೆ ತಿನ್ನಬೇಡ್ರಯ್ಯ, ನಿಮ್ಮ ರಕ್ತಕ್ಕೆ ಹೆಚ್ಚು ಗ್ಲೂಕೋಸ್ ಸೇರ್ತಾ ಇದೆ, ಅದನ್ನು ನಿಭಾಯಿಸ್ಕೊಳ್ಳೋಕ್ಕಾಗದೆ ನಿನಗೆ ಊಬಕಾಯ ಬಂತು, BP ಬಂತು, ಡಯಾಬಿಟಿಸ್ ಬಂತು, ರುಮಿಟಿಸಮ್ ಬಂತು, ಥೈರಾಯ್ಡ್ ಬಂತು. ಈ ಮಾತು ಹೇಳೋ ಡಾಕ್ಟ್ರ್ ಯಾರಾದರೂ ಇದ್ದಾರಾ? ನೀವು ಆಯುರ್ವೇದ ಪಂಡಿತರ ಹತ್ರ ಹೋದ್ರೂ ಈ ಚೂರ್ಣ ತಗೋ ಅಂತಾನೆ ಹೊರತು ಅಕ್ಕಿ ಗೋಧಿ ತಿನ್ನಬೇಡ ಅಂತ ಹೇಳೋದಿಲ್ಲ. ನೀವು ಅಕ್ಕಿ ಗೋಧಿ ಸಕ್ಕರೆ ನಿಲ್ಲಿಸಿದ್ರೆ ನಿಮ್ಮ ಥೈರಾಯ್ಡು 3 ವಾರದಲ್ಲಿ ಕಮ್ಮಿ ಆಗೋಕ್ಕೆ ಶುರು ಆಗತ್ತೆ. ನಿಮ್ಮ ಶುಗರು 30 ದಿವಸದಲ್ಲಿ ಮಾಯ ಆಗತ್ತೆ. ನಿಮ್ಮ BP ಇರೋದೇ ಇಲ್ಲ. ಗ್ಯಾರಂಟಿ, ಗ್ಯಾರಂಟಿ. ನಂದಲ್ಲ ಗ್ಯಾರಂಟಿ, ಸಿರಿಧಾನ್ಯಗಳದ್ದ ಗ್ಯಾರಂಟಿ. ನಾನೇ ಹೆಸರಿಟ್ಟಿದ್ದು ಸಿರಿಧಾನ್ಯ ಅಂತ. ನೀವು ಯಾವಾಗ ಈ ನಾರುಯುಳ್ಳ ಧಾನ್ಯಗಳನ್ನು ನಿಮ್ಮ ಊಟವಾಗಿ ಬದಲಾವಣೆ ಮಾಡಿಕೊಂಡು ಬಳಸೋಕ್ಕೆ ಶುರು ಮಾಡ್ತೀರಾ, ಆವತ್ತಿಂದಲೇ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ನಿಯಂತ್ರಣದಿಂದ ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ಹೆಚ್ಚಾಗದೆ ಕಮ್ಮಿಯಾಗದೆ
ಸರಿ ಸಮತೋಲನವಾಗಿ ನಿಮ್ಮ ರಕ್ತವನ್ನು ಮಂದ ಮಾಡದೆ ತಿಳಿ ಮಾಡದೆ ನಿಮ್ಮ ಹೃದಯಕ್ಕೆ ಎಷ್ಟು ಸರಾಗವಾಗಿ ಸರಬರಾಜು ಮಾಡುವುದಕ್ಕೆ ಆಗುತ್ತೋ ಅದನ್ನು ಕಾಯ್ದುಕೊಳ್ಳುವುದೇ ನಿಮ್ಮ ಈ ಸಿರಿಧಾನ್ಯಗಳ ಮಹತ್ವದ ಕಾರ್ಯ. ಇದನ್ನು ಹೋಮಿಯೋಸ್ಟ್ಯಾಸಿಸ್ ಆಫ್ ದ ಬ್ಲಡ್ ಅಂತಾರೆ. ಹೋಮಿಯೋಸ್ಟ್ಯಾಸಿಸ್ ಆಫ್ ದ ಬ್ಲಡ್. ಯಾವ ಆಹಾರ ನಿಮ್ಮ ರಕ್ತದ ಹೋಮಿಯೋಸ್ಟ್ಯಾಸಿಸ್ ಸಮತೋಲನವನ್ನು ಕೆಡವದಿಲ್ಲದೋ ಅದು ನಿಜವಾದ ಆಹಾರ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಇಲ್ಲಿ ತನಕ ಮಾನವ ಜಾತಿಯಲ್ಲಿ ಆಹಾರವನ್ನು ನಿರ್ವಚನ ಮಾಡಿಲ್ಲ. ಇದು ಆಹಾರದ ನಿರ್ವಚನ. ಭೂಮಿ ಸುತ್ತಲೂ ಸೂರ್ಯ ತಿರುಗ್ತಾ ಇದೆ, ಹೌದಲ್ಲ? ಭೂಮಿ ಸುತ್ತಲೂ ಸೂರ್ಯ ತಿರುಗ್ತಾ ಇದೆ. ಭೂಮಿ ಸುತ್ತಲೂ ಸೂರ್ಯ ತಿರುಗ್ತಾ ಇದೆ. ಭೂಮಿ ಸುತ್ತಲೂ ಸೂರ್ಯ ತಿರುಗ್ತಾ ಇದೆ. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಕ್ಯಾಥಲಿಕ್ ಚರ್ಚ್ ಅವರು ಸಾವಿರಾರು ವರ್ಷ ನಂಬಿಕೊಂಡು ಬಂದಿದ್ದು. ಮಧ್ಯದಲ್ಲಿ ಯಾವನೋ ಒಬ್ಬನು ಬಂದ, ಅವನ ಹೆಸರೇನು ಗೊತ್ತಾ? ಹಾಂ, ಕರೆಕ್ಟ್. ಯಾರು ಹೇಳಿದ್ದು? ಕೋಪರ್ನಿಕಸ್. ಯಾರೋ ಹೇಳ್ತಾ ಇದ್ರು. ಯಾವ ಮಗ? ಕೋಪರ್ನಿಕಸ್. ಕೋಪರ್ನಿಕಸ್ಗಿಂತ ಮುಂಚೆ ಸೂರ್ಯನ ಸುತ್ತಲೂ ಭೂಮಿ ತಿರುಗತ್ತೆ ಅಂತ ಹೇಳಿದ್ದ ಯಾರು ಗೊತ್ತಾ ನಿಮಗೆ? ನಮ್ಮ ದೇಶದ ಆರ್ಯಭಟ್ಟ ಅವರು ಸಾವಿರಾರು ವರ್ಷ ಮುಂಚೆನೇ ಹೇಳಿದ್ದಾರೆ. ನೋಡಪ್ಪ, ಇವನು ಯಾವನೋ ಕಾದರ್ವಲ್ಲಿ ಅಂತ ಬಂದಿದ್ದಾನೆ, ಅಕ್ಕಿ ತಿನ್ನಬೇಡ, ಗೋಧಿ ತಿನ್ನಬೇಡ, ಹಾಲು ಕುಡಿಬೇಡ, ಸಕ್ಕರೆ ತಿನ್ನಬೇಡ, ಏನಿದೆಲ್ಲ ಹೇಳ್ತಾ ಇದ್ದಾನೆ. ಇದೇನೋ ಸೂರ್ಯನ ಸುತ್ತಲೂ ಭೂಮಿ ತಿರುಗ್ತಾ ಇದ್ದರೆ ಇವನು ಬಂದು ಭೂಮಿ ಸುತ್ತಲೂ ಸೂರ್ಯ ತಿರುಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಅನ್ನಿಸ್ತಾ ಇದೆಯಲ್ಲ ನಿಮಗೆ? ಯಾಕಂದರೆ ನಾನು ಹೇಳ್ತಾ ಇರೋ ಧಾನ್ಯಗಳು ಇಲ್ಲವೇ ಇಲ್ಲ, ಬೀಜಗಳು ಇಲ್ಲವೇ ಇಲ್ಲ. ಇದು 30 ವರ್ಷ ಹಿಂದೆ. ಹೆಸರುಗಳು ಗೊತ್ತಿರಲಿಲ್ಲ. ಸೊ 30 ವರ್ಷ ಹಿಂದೆ ನಾನು ಬಂದು ಅಯ್ಯಯ್ಯೋ ನಮ್ಮ ದೇಶ ಎಲ್ಲ ನಿಜವಾದ ಆಹಾರವನ್ನು ಮರೆತು ಹೋಗಿ ಈ ಕಳ್ಳರು ರೆಡಿ ಮಾಡಿರೋ ಊಟವನ್ನು ತಿಂದು ಸಣ್ಣ ಪುಟ್ಟ ಮಕ್ಕಳೆಲ್ಲ ರೋಗ ತರಿಸ್ಕೊಂಡು ಎಲ್ಲಿ ಓಡಾಡ್ತಾ ಇದ್ದಾರೆ? ಆಸ್ಪತ್ರೆ ಸುತ್ತು ತಿರುಗ್ತಾ ಇದ್ದೀರ. ನಿಮ್ಮ ಆರೋಗ್ಯ ಎಲ್ಲಿ ಕಳ್ಕೊಂಡಿದ್ದೀರ ನೀವು? ನಿಮ್ಮ ಅಡುಗೆ ಮನೆಯಲ್ಲಿ. ಆದರೆ ಎಲ್ಲಿ ಹುಡುಕ್ತಾ ಇದ್ದೀರಾ? ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಲ್ಲಿ ನಿಮಗೇನು ಸಿಗ್ತಾ ಇದೆ? ಟ್ಯಾಬ್ಲೆಟ್ಟು, MRI ಸ್ಕ್ಯಾನು, ಪೆಟ್ ಸ್ಕ್ಯಾನು, ಸಿಟಿ ಸ್ಕ್ಯಾನು ಅಷ್ಟೇ. ಆರೋಗ್ಯ ಸಿಕ್ಕಿದೆಯಾ? ಸೊ ನಿಮಗೆ ನಿಜವಾದ ಆರೋಗ್ಯ ಬೇಕಂದರೆ ಎಲ್ಲಿ ಹೋಗ್ಬೇಕು ನೀವು? ಅಡಿಗೆ ಮನೆಗೆ ಹೋಗಬೇಕು. ಅಡಿಗೆ ಮನೆಯಲ್ಲಿ ಸರಿಯಾದ ಧಾನ್ಯವನ್ನು ಬೇಯಿಸಿಕೊಂಡು ತಿನ್ನಬೇಕು. ಅಲ್ರಿ ನಿಮ್ಮ ಹೆಂಡತಿ ಇನ್ನೂ ಅಡುಗೆ ಮಾಡ್ತಾ ಇದ್ದಾಳ? ಅಲ್ಲೇ ಝೊಮ್ಯಾಟೋಲಿ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದರೆ ಆಯ್ತಲ್ಲ. ಇದು ನೋಡ್ರಿ ಈಗ ಪರಿಸ್ಥಿತಿ. ಅಂದರೆ ಅಡುಗೆ ಮಾಡೋರನ್ನ ಕೀಲ್ ಮಟ್ಟದಲ್ಲಿ ನೋಡೋದು. ಈಗ ನೀವು ಯಾವ ಟಿ ವಿ ಸೀರಿಯಲ್ ನೋಡಿದ್ರು ಹಾಗೇನೆ. ಅಡುಗೆ ಮಾಡ್ತಿದ್ದೀರಾ ನೀವು ಇನ್ನೂ? ಅಂದರೆ ಅಡುಗೆ ಮಾಡೋರು ಬುದ್ಧಿಮಾಂದ್ಯರು ಅನ್ನೋ ಥರ ಸಮಾಜದಲ್ಲಿ ಒಂದು ಭಾವನೆಯನ್ನು ಎಬ್ಬಿಸ್ತಾ ಇದ್ದಾರೆ. ಯಾರು? ಕಾರ್ಪೊರೇಟೈಸೇಷನ್ ಆಫ್ ಫುಡ್. ಇಟ್ ಈಸ್ ದ ಕಾರ್ಪೊರೇಟ್ಸ್, ಫುಡ್ ಕಾರ್ಪೊರೇಟ್ಸ್. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಆಹಾರ ಉತ್ಪಾದನೆ, ಆಹಾರ ವಿತರಣೆ. ದಿಸ್ ಇಸ್ ಸೆಂಟ್ರಲೈಸ್ಡ್ ಸಿಸ್ಟಮ್ಸ್ ಆರ್ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಫುಡ್ ಡಿಸ್ಟ್ರಿಬ್ಯೂಷನ್.
the most dangerous thing that has happened is because it has taken away our sovereignty of food. ಆಹಾರ ಸಾರ್ವಭೌಮತ್ವವನ್ನು ಕಿತ್ತುಕೊಂಡಿದೆ. ನಮ್ಮ ರೈತರ ಬೀಜದ ಹಕ್ಕನ್ನು ಕಿತ್ತುಕೊಂಡಿರೋ ಘನತೆ ಈ ಕಂಪನಿಗಳದ್ದು. ಇದಕ್ಕೆ ನಮ್ಮ ರಾಜಕೀಯ ನಾಯಕರೆಲ್ಲರೂ ಒತ್ತಾಸು ಕೈಯಲ್ಲಿ ಕೈ ಜೋಡಿಸಿ ನಮ್ಮ ವ್ಯವಸಾಯದ ಕಾನೂನುಗಳನ್ನು ಬದಲಾವಣೆ ಮಾಡಿಕೊಂಡು ಬಂದಿದ್ದಾರೆ ಕಳೆದ 100 ವರ್ಷದಿಂದ. ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಇದು ನಡೆಸ್ಕೊಂಡು ಬಂದಿದ್ದಾವೆ. ನಮ್ಮ ರಾಜ್ಯದ ಆಹಾರ ಸಾರ್ವಭೌಮತ್ವವನ್ನು ಕಿತ್ಕೊಂಡಿವೆ, ಫುಡ್ ಸಾವರಿನ್ಟಿ. ಇನ್ಫ್ಯಾಕ್ಟ್ ನಮ್ಮ ಸಂವಿಧಾನದ ಮೊದಲನೇ ವಾಕ್ಯ, ವಿ ದ ಪೀಪಲ್ ಆಫ್ ಇಂಡಿಯಾ, ಸಾವರಿನ್, ಫಸ್ಟ್ ವರ್ಡ್ ಸಾವರಿನ್, ಆಮೇಲೆ ಸೆಕ್ಯುಲರು, ಆಮೇಲೆ ಸೆಕ್ಯೂರ್ಡು. ಸಾರ್ವಭೌಮತ್ವ ದೇಶವನ್ನು ಕಟ್ಟೋದಕ್ಕೆ ನಾವು ನಿಂತಿದ್ದೀವಿ ಅಂತ ಮೊದಲನೇ ವಾಕ್ಯ ನಮ್ಮ ಸಂವಿಧಾನದ್ದು. ಸಾವರಿನ್. ಯಾವಾಗ ನಿಮ್ಮ ಆಹಾರ ಬೀಜದ ಹಕ್ಕು ನಿಮ್ಮ ಹತ್ರ ಇಲ್ಲವೋ ಎಲ್ಲಿದೆ ಸಾರ್ವಭೌಮತ್ವ? ಅಂದರೆ ನೀವು ಬೆಳೀತಾ ಇರೋ ಅಕ್ಕಿ ಗೋಧಿ ಬೀಜಗಳಿಗೋಸ್ಕರ ನೀವು ಈ ಕಂಪನಿಗಳ ಮೊರೆ ಹೋಗಬೇಕು. ಈಗ ಮೊನ್ನೆನೇ ನಮ್ಮ ಸಾಸಿವೆ ಬೀಜಕ್ಕೂ ಕಂಪ್ನಿಗಳಿಗೆ ಕೊಟ್ಟುಬಿಟ್ಟಿದ್ದಾರೆ, GMO ಕಂಪನಿಗಳು. ಅಂದರೆ ನಾವು ಈಗ ಸಾಸಿವೆ ತಿನ್ನಬೇಕು ಅಂದ್ರೂ, ಸಾಸಿವೆ ಬೆಳೆಸ್ಕೋಬೇಕು ಅಂದರೂ ಈ ಕಂಪ್ನಿಗಳು ನಮಗೆ ಈಗ OTP ಇದ್ದಂತೆ, ಒನ್ ಟೈಮ್ ಪಾಸ್ವರ್ಡ್, ನಮ್ಮದೇ ದುಡ್ಡು, ನಾವು ಕಾರ್ ತಗೊಳ್ಳೋದು, ಅವನೋ OTP ಕಳಿಸ್ಬೇಕು. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅಂದರೆ ಇದು ಸಾಮಾಜಿಕವಾಗಿ ನಮ್ಮನ್ನು ಗುಲಾಮರುಗಳು ಮಾಡಿಕೊಳ್ತಾ ಇರೋ ಒಂದು ಅತಿ ದೊಡ್ಡ ಷಡ್ಯಂತ್ರ ಕಳೆದ 80 ವರ್ಷದಿಂದ ಕಾರ್ಪೊರೇಟ್ ಫುಡ್ಸ್ ನಡೆಸ್ಕೊಂಡು ಬರ್ತಾ ಇವೆ. ನಿಮ್ಮ ಆಹಾರ ಒಂದೇ ಅಲ್ಲ, ನಿಮ್ಮ ಆಹಾರ ಸಾರ್ವಭೌಮತ್ವವನ್ನು ಕಿತ್ಕೊಂಡ್ಬಿಟ್ಟಿದ್ದಾವೆ. ಇದರಲ್ಲಿ ನಮ್ಮ ರಾಜಕೀಯ ನಾಯಕರಿಗೂ ಭಾಗತ್ವ ಇದೆ. So I request all the leaders, political leaders, to think about this aspect. ಈಗ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ, ಸಿರಿಧಾನ್ಯಗಳನ್ನು ಜೆನೆಟಿಕಲಿ ಮಾಡಿಫೈ ಮಾಡ್ತೀವಿ ಅಂತ. ಇಷ್ಟಕ್ಕಿಂತ ಮುಟ್ಟಾಳ್ತನ ಯಾವುದೂ ಇಲ್ಲ. ಯಾವಾಗ ನೀವು ಕೃತಕವಾಗಿ ಆಹಾರ ಪದಾರ್ಥಗಳನ್ನು ಬಳಸ್ತೀರಾ, ಆವಾಗ ಅದರಲ್ಲಿದ್ದ ಪೌಷ್ಟಿಕತೆ, ಹೀಲಿಂಗ್ ಕೆಪಾಸಿಟಿ, ನಿಮ್ಮನ್ನು ನಿರೋಗಿಯಾಗಿ ಇಟ್ಟುವ ಶಕ್ತಿಯನ್ನು ನಾವು ಕಳ್ಕೊತೀವಿ. ಪೀರಿಯಡ್. ನೋ ಡಿಸ್ಕಷನ್. ಇದು ವೈಜ್ಞಾನಿಕವಾಗಿ 100ಕ್ಕೆ 100 ಪಾಲು ಸತ್ಯ. ಮಕ್ಕಳು, ನೀವೇ ಇದನ್ನೆಲ್ಲ ಯೋಚನೆ ಮಾಡಬೇಕು. ನೀವು ತಿನ್ನುವ ಆಹಾರವನ್ನು ನೀವೇ ಆಯ್ಕೆ ಮಾಡ್ಕೋಬೇಕು. ಆ ಒಂದು ಛಲದಲ್ಲೇ ನಾನು ಅಮೆರಿಕ ಬಿಟ್ಟು ಬಂದಿದ್ದು. ನನ್ನ ಆಹಾರ ನಾನು ಬೆಳೆಸ್ಕೋಬೇಕು, ನಾನು ಅಡುಗೆ ಮಾಡ್ಕೋಬೇಕು, ನಾನು ನನ್ನ ಒರಳಿನಲ್ಲಿ ನನ್ನ ಚಟ್ನಿ ನಾನು ರುಬ್ಬಿಕೊಂಡು ತಿನ್ನಬೇಕು. ಆವಾಗಲೇ ಆರೋಗ್ಯ. ಕೃತಕ ಆಹಾರದಿಂದ ಬರುವುದು ಅನಾರೋಗ್ಯ. ಹೆಸರುಗಳು ಏನಾದರೂ ಇಟ್ಕೊಳ್ರಿ, ಎಂಥ ಹೆಸರುಗಳು. ಬ್ಲಡ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್, 26 ಥರ ಕ್ಯಾನ್ಸರ್ಗಳು ಪಟ್ಕೊಂಡಿದ್ದಾರೆ. ಯಾವುದೇ ಕ್ಯಾನ್ಸರ್ ನಿಮ್ಮ ಇಷ್ಟ ಹೆಸರು ಇಟ್ಕೊಂಡು ಬನ್ನಿರಿ, ನಮ್ಮ ಹತ್ರ ಬನ್ನಿ, ನಮ್ಮ ಸಿರಿಧಾನ್ಯಗಳ ಅಂಬಲಿ ಕುಡೀರಿ. 3 ತಿಂಗಳು ನಿಮ್ಮ ರೋಗ ವಾಪಸ್ ಹೋಗೋಕ್ಕೆ ಶುರು ಆಗುತ್ತೆ. ಟೈಪ್ 1 ಡಯಾಬಿಟಿಸ್, ಮಕ್ಕಳು ಇನ್ಸುಲಿನ್ ಚುಚ್ಚಿಕೊಳ್ಳೋದು 30 ದಿವಸ, 30 ಡೇಸ್ ಇನ್ಸುಲಿನ್ ಬಂದ್. ಈಗ 6 ವರ್ಷ ಆಗಿದೆ ಮಗು, 1 ದಿವಸನೂ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಆರಾಮಾಗಿದ್ದಾರೆ. ಯಾವಾಗ? ಸಿರಿಧಾನ್ಯಗಳದ್ದ ಅಂಬಲಿ ಬೇಯಿಸ್ಕೊಂಡು 1 ಲೋಟ ಅಕ್ಕಿ ತಗೊಂಡ್ರೆ 15 ಲೋಟ ನೀರು ಹಾಕಿ ಮಣ್ಣಿನ ಮಡಿಕೆಯಲ್ಲಿ ನೆನೆಸಿ 8 ಗಂಟೆ ಯಾಕೆ ನೆನೆಸಬೇಕು? ಅಕ್ಕಿ ಥರ ಅದರಲ್ಲಿ ನಾರು
ಇಲ್ಲದೆ ಇರಂಗಿಲ್ಲ. 8% ನಾರಿದೆ ನವನೆಯಲ್ಲಿ, 9% ನಾರಿದೆ ಆರ್ಕದಲ್ಲಿ, ಕೊರ್ಲೆಯಲ್ಲಿ 12.5% ನಾರಿದೆ, ಕೂದಲಲ್ಲಿ 10% ನಾರಿದೆ, ಸಾಮೆ ಅಕ್ಕಿಯಲ್ಲಿ 9.8% ನಾರಿದೆ, ಮತ್ತು ರಾಗಿಯಲ್ಲಿ 3.6% ನಾರಿದೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಈ ನಾರು ನೆನೆಯದೆ ನಾವು ಬೇಯಿಸಂಗಿಲ್ಲ, ಬೇಯಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಡಾಕ್ಟರ್ ಖಾದರ್ ಬಂದು ಹೇಳಿದ್ದಾರೆ ಅಂತ ನವಣೆ ಅಕ್ಕಿ ತೊಗೊಂಡೋಗಿ ಕುಕ್ಕರಲ್ಲಿ ಹಾಕಿ ಪುಸ್ ಪುಸ್ ಅಂತ 3 ಸತಿ ವಿಸಿಲ್ ಹಾಕ್ಬಿಟ್ರೆ ಅನ್ನ ರೆಡಿ ಆಗಲ್ಲ. ನಿಮ್ಮ ಅಕ್ಕಿ ಪುಸ್ ಪುಸ್ ಆ ಅಕ್ಕಿ ತಿಂದ್ಕೊಂಡು ರೋಗ ತಂದಿದ್ದು ಬೇರೆ. ಬಟ್ ಇದನ್ನು ಹಾಗೆ ಸಾರು ಹೇಳಿದ್ದಾರೆ, ಹೋಗಿ ತಿಂದೆ, ಹೊಟ್ಟೆಯಲ್ಲಿ ಬಿಸಿ ಬಿಸಿ, ಸಾರ್ ಹೀಟ್ ಆಗತ್ತೆ ಸರ್ ನನಗೆ. ಹೌದು, ಹೀಟ್ ಆಗತ್ತೆ, ಯಾಕಂದರೆ ಅದು ಬೆಂದಿಲ್ಲ. ಬೆಳಿಬೇಕು. ಇನ್ನು ಬೆಳೀತಾ ಇದ್ದಾಗಲೇ ನಿಮಗೆ ಗೊತ್ತಾಗತ್ತೆ ಈ ಧಾನ್ಯಗಳು ಸಣ್ಣದಾಗಿ ಗಟ್ಟಿಯಾಗಿ ಪ್ಯಾಕ್ ಮಾಡಿದ್ದಾರೆ ದೇವರು, ಲೂಸ್ ಆಗಿಲ್ಲ. ಆ ನೀರನ್ನು ಹೀರಿಕೊಂಡು ಜಲೀಕರಣ, ಹೈಡ್ರೇಷನ್ ಅಂತಾರೆ. ನೀರನ್ನು ಹೀರಿಕೊಂಡು ಅರಳಬೇಕದು. ಅರಳಿದ ಮೇಲೆ ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸೋದು ಹೆಂಗೆ? ಕುಕ್ಕರಲ್ಲಿ ಬೇಯಿಸಬಾರ್ದು. ಯಾಕೆ ಕುಕ್ಕರಲ್ಲಿ ಏನೂ ಬೇಯಿಸಬಾರ್ದು? ಯಾಕೆ? ವೈಜ್ಞಾನಿಕ ಸೂತ್ರ, ಫಿಸಿಕ್ಸ್ ಸೂತ್ರ, STP, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಈಗ ನೀವು ಹಿಮಾಲಯಕ್ಕೆ ಹೋದರೆ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಶ್ವಾಸಕೋಶ ಮೇಲೆ ಆಕ್ಸಿಜನ್ ಬಂದು ಕೂತೋದಿಲ್ಲ, ಅದಕ್ಕೆ ಸಿಲಿಂಡರ್ ಬೇಕಾಗತ್ತೆ ಅಲ್ವಾ? ಅಂದರೆ ನಮ್ಮ ಪ್ರಕ್ರಿಯೆ, ಜೀವರಾಸಾಯನಿಕ ಪ್ರಕ್ರಿಯೆ, ಆಕ್ಸಿಜನ್ ಬಂದು ಶ್ವಾಸಕೋಶದಲ್ಲಿ ಎಕ್ಸ್ಚೇಂಜ್ ಆಗೋದು ನಡೆಯೋದಿಲ್ಲ. ಯಾಕೆ? ಪ್ರೆಷರ್ ಕಮ್ಮಿ ಆಗಿದೆ, ಪ್ರೆಷರ್ ಕಮ್ಮಿ ಆಗಿದೆ. ಅದೇ ನೀವು ಸಬ್ಮರೈನಲ್ಲಿ ಒಳಗಡೆ ಹೋದರೆ ಹೋಗ್ತಾ ಇದ್ದರೆ ಪ್ರೆಷರ್ ಕಂಟ್ರೋಲ್ ಇಲ್ಲ ಅಂದರೆ ನಿಮ್ಮ ಶ್ವಾಸಕೋಶ ಕುಸಿದು ಬಿದ್ದೋಗ್ತವೆ. ಪ್ರೆಷರ್ ಜಾಸ್ತಿ ಆಗಿದೆ. ಸಮುದ್ರ ಗರ್ಭದಲ್ಲಿ ಹೋಗ್ತಾ ಹೋಗ್ತಾ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರಲ್ಲೇ ಈ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಕರೆಕ್ಟಾಗಿ ನಡೆಯುತ್ತವೆ ಅಂತ ಅರ್ಥ ಆಗಿದೆಯಾ? ಅಂದರೆ ನೀವು ಕುಕ್ ಮಾಡಿದಾಗ ಕುಕ್ಕರಲ್ಲಿ ಕುಕ್ ಮಾಡಿದರೆ ಅದರಲ್ಲಿದ್ದ ಅಕ್ಕಿ ಅಥವಾ ಬೇಳೆ, ಅದರಲ್ಲಿದ್ದ ಬಯೋಕೆಮಿಕಲ್ಸು ಬದಲಾವಣೆ ಆಗ್ತವೆ. ಅರ್ಥ ಆಗಿದೆಯಾ? ಸೊ ನೀವು ಅಡುಗೆ ಮಾಡೋದು, ಕುಕ್ಕರಲ್ಲಿ ಅಡುಗೆ ಮಾಡೋದು ವೈಜ್ಞಾನಿಕವಾ ಅವೈಜ್ಞಾನಿಕವಾ? ಮತ್ತು ಅದನ್ನು ತಿಂದರೆ ನಿಮ್ಗೆ ರೋಗ ಬರದೆ ಇನ್ನೇನು ಬರುತ್ತೆ? ಅಂದರೆ ನೀವು ಅಡುಗೆ ಯಾವತ್ತೂ ಓಪನ್ ಮಡಿಕೆಯಲ್ಲಿ ಮಾಡಬೇಕು. ಈಗಲೂ ನೀವು ಪೂರಿ ಜಗನ್ನಾಥಕ್ಕೆ ಹೋಗಿ ಅಲ್ಲಿ ಕಿಚನಲ್ಲಿ ಮಣ್ಣಿನ ಮಡಿಕೆ ಯಾಕೆ? ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡ್ಬೋದಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಸೂಕ್ಷ್ಮ ರಂಧ್ರಗಳಿರ್ತವೆ. ಸೊ ಅಡುಗೆ ಮಾಡುವಾಗ ಹೀಟ್ ಮಾಡಿದಾಗ ಪ್ರೆಷರ್ ಏನಾದರೂ ಹೆಚ್ಚಾದರೆ ಅದು ವಿತರಣೆ ಆಗತ್ತೆ, ಇಟ್ ಡಿಸ್ಪೇಟ್ಸ್. ಅದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುವುದು ಸರ್ವೋತ್ತಮ. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಈಗ ಪ್ರೆಷರ್ ಕುಕ್ಕರ್ ಅಲ್ಲ, ಆ ಒಳಗಡೆ ಅಂಟಿಸ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ಕನ್ನು ನಾನ್ ಸ್ಟಿಕ್ ಅಂತ ಹೇಳಿ ಅದರ ಮೇಲೆ ನೀವು ಪಿಜ್ಜಾ ರೆಡಿ ಮಾಡಿಕೊಂಡು ತಿಂತಾಯಿದ್ದೀರಿ. ಆ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಗೆ ಹೋಗ್ತಾ ಇದೆ. ಇವೆಲ್ಲ ವೈಜ್ಞಾನಿಕತೆ ಹೆಸರಿನಲ್ಲಿ ಬರೀ ಬಿಸ್ನೆಸ್. ದೇರ್ ಈಸ್ ನೋ ಸೈನ್ಸ್ ವಾಟ್ಸ್ ಎವರ್. ನಾನು ಅಂಬಲಿ ಅಂತ ಹೇಳೋಕ್ಕೆ ಇದೆಲ್ಲ ಕತೆ ಪಕ್ಕದಾರಿಯಲ್ಲಿ ಹೋಗಿದ್ದೀನಿ. ಅಂಬಲಿ ಏನು? 8 ಗಂಟೆ ನೆನೆಸಿದ್ದೀವಿ, ಮಣ್ಣಿನ ಮಡಿಕೆ ಅಂತ ಹೇಳಿ ಇಷ್ಟೆಲ್ಲ ಕತೆ ಹೇಳಿದ್ದೀನಿ. ಮಣ್ಣಿನ ಮಡಿಕೆಯಲ್ಲಿ ಮೆತ್ತಿಗೆ ಕುದಿಸ್ತಾ ಇದ್ದೀವಿ, ತಿಳಿಯಾಗಿರಬೇಕು. ಯಾಕೆ? ತಣ್ಣಗಾದ ಮೇಲೆ ಕದ್ದರ ಬಟ್ಟೆ ಕಟ್ಟಿ ಇಟ್ಟರೆ 8 ಗಂಟೆಗೆ ಸೂಕ್ಷ್ಮ ಜೀವಿಗಳು ಬಂದು ಸೇರಿಕೊಳ್ತವೆ. ಯಾಕಂದರೆ ನಾವು ನಮ್ಮ ಹೊಟ್ಟೆ ಅಂದರೆ ಸ್ಟಮಕ್ ಕೆಳಗಡೆ ಸ್ಮಾಲ್ ಇಂಟೆಸ್ಟೈನ್, ದೊಡ್ಡ ಕರಳು, ಸಣ್ಣ ಕರಳು, ದೊಡ್ಡ ಕರಳು, ಆ ಎಪಿಥೀಲಿಯಲ್ ಸೆಲ್ಸಲ್ಲಿ ಸೂಕ್ಷ್ಮ ಜೀವಿಗಳು ಸಹಬಾಳ್ವಿಕೆ ಮಾಡ್ತಾ ಇರ್ತವೆ. ನಾವು ಕಳೆದ 20-30 ವರ್ಷದಲ್ಲಿ ತಿಂತಾ ಇರೋ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಮೊಟ್ಟೆ, ಮಾಂಸದಿಂದ ಅದನ್ನೆಲ್ಲ ಸಾಯಿಸಿದ್ವಿ.
ವಿ ಹ್ಯಾವ್ ಕಿಲ್ಡ್ ಆಲ್ ದಿಸ್ ಗಟ್ ಮೈಕ್ರೋಬ್ಸ್. ಅವು ಸರಿ ಇಲ್ಲ ಅಂದರೆ ನಿಮಗೆ ಯಾವ ರೋಗ ವಾಸಿ ಆಗಲ್ಲ. ಆ ಸೂಕ್ಷ್ಮ ಜೀವಿಗಳನ್ನು ನಾವು ಪೋಷಣೆ ಮಾಡಬೇಕು ಅಂದರೆ ಅಂಬಲಿ ರೆಡಿ ಮಾಡಿ ಕುಡಿಯಬೇಕು. ಸೊ ನೀವು ಊಟ ಮಾಡೋ ಮುಂಚೆ 1 ಲೋಟ 200 ml ಅಂಬಲಿ ಕುಡಿಯಿರಿ. ಅದು 2 ದಿವಸ ಅರ್ಕದು, 2 ದಿವಸ ನವನೇದು, 2 ದಿವಸ ಊದಲು, 2 ದಿವಸ ಕೊರ್ಲೆ, ಈ ಥರ ಬದಲಾವಣೆ ಮಾಡಿ ಮಾಡಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ, ಹೊಟ್ಟೆ ಅಂತ ಹೇಳ್ತೀವಿ ಬಟ್ ಕರಳನಲ್ಲಿ ಗಟ್ ಅಂತಾರೆ, ಗಟ್ ಮೈಕ್ರೋಬ್ಸು ವೃದ್ಧಿ ಆಗ್ತವೆ. ಅವೇ ನಿಜವಾದ ಡಾಕ್ಟರ್ಗಳು. 24x7 ನಿಮ್ಮ ಹೊಟ್ಟೆಯಲ್ಲಿ ಡಾಕ್ಟರ್ನ ಕೂರಿಸ್ಬಿಡ್ರಿ, ಇನ್ನು ರೋಗ ಬರೋದಕ್ಕೆ ಸಾಧ್ಯನೇ ಇಲ್ಲ, ಫಿನಿಶ್ಡ್. ಯಾಕಂದರೆ ನಿಮ್ಮ ದೇಹದಲ್ಲಿ ಯಾವ ಯಾವ ಜಾಗದಲ್ಲಿ ಯಾವ ಯಾವ ಜೀವಕೋಶದಲ್ಲಿ ಏನು ತೊಂದರೆ ಆಗಿದೆ ಅಂತ ಕಂಡುಹಿಡಿದು ಅದಕ್ಕೆ ಬೇಕಾಗಿದ್ದ ರೆಗ್ಯುಲೇಟರ್ಸು, ಪ್ರಮೋಟರ್ಸು, ಟ್ರಾನ್ಸ್ಪೋರ್ಟರ್ಸು, ಟ್ರಾನ್ಸ್ಲೇಟರ್ಸು, ಯು ನೇಮ್ ಇಟ್, ಎವ್ರಿಥಿಂಗ್ ಈಸ್ ವರ್ಕ್ಡ್ ಔಟ್ ಬೈ ದಿಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಯುವರ್ ಲಿವಿಂಗ್ ಸೆಲ್ಸ್. ಇದು ಸಹಬಾಳ್ವಿಕೆ, ಸಿಂಬಯಾಟಿಕ್ ಲಿವಿಂಗ್ ಅಂತಾರೆ. ಅಂದರೆ ನೀವು ನಿಜವಾದ ಡಾಕ್ಟರನ್ನು ಸಾಯಿಸ್ಕೊಂಡು ಬರ್ತಾ ಇದ್ದೀರಾ ಕಳೆದ 50 ವರ್ಷದಲ್ಲಿ. ಅದಕ್ಕೆ ಸಣ್ಣ ಪುಟ್ಟ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಇಲ್ಲದೆ ಕೊರೋನಾ 19 ಮಹಾಮಾರಿ ಆಗಿದೆ. ನೀವು ನನಗೆ ಕೊರೋನಾ 99 ತೊಗೊಂಡು ಬಂದು ನನ್ನ ಬಾಯಿಗೆ ಹಾಕ್ರಿ, ನನಗೇನೂ ಆಗೋದಿಲ್ಲ. ಅಂಬಲಿ ಆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುವ ಅದ್ಭುತವಾದ ಅಮೃತ ಅಂಬಲಿ. ಅಂದರೆ ನಮ್ಮ ದೇಶದಲ್ಲಿ ಹಳ್ಳಿಗೆ ಛತ್ರ ಅಂತ ಇರೋದು. ಅಲ್ಲಿ ಫಸ್ಟ್ ಊರಿಗೆ ಬರೋರು ಆ ಛತ್ರಕ್ಕೆ ಹೋಗಿ ಕೈಕಾಲು ತೊಳ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಅಂಬಲಿ 1 ಲೋಟ ಕುಡಿದ ಮೇಲೆ ಒಳಗಡೆ ಕಳಿಸೋರು. ಯಾಕಂದರೆ ಇವನಿಗೇನಾದರೂ ರೋಗ ಗೀಗ ಇದ್ದರೆ ಇನ್ಫೆಕ್ಷನ್ಸು ಆ ಅಂಬಲಿ ಕುಡಿದ ಮೇಲೆ ಅದು ಹೊರಗಡೆ ಬರೋದಿಲ್ಲ, ನಾವೆಲ್ಲರೂ ಆರಾಮಾಗಿರ್ತೀವಿ ಅಂತ. ಚಪ್ಪಾಳೆ ತಟ್ರಿ, ಇದು ಅತಿ ಮುಖ್ಯ. ಇದೆಲ್ಲ ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ಸಾವಿರಾರು ವರ್ಷ ಹಿಂದೆನೇ ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನೆಲ್ಲ ಕಳ್ಕೊಂಡು ಈಗ ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಂಡು ಸತ್ತೋಗ್ತಾ ಇದ್ವಿ. ಯು ಬ್ರಿಂಗ್ ಎನಿ ಡಿಸೀಸ್, ಅದಕ್ಕೆ ಪರಿಷ್ಕಾರ ಇದೆ ನಮ್ಮ ಆಹಾರ ಪದಾರ್ಥಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ. ಇದು ವೈಜ್ಞಾನಿಕ. ಒಂದಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, ಲಕ್ಷಾಂತರ ಜನ ಥೈರಾಯ್ಡು ವಾಸಿ ಮಾಡಿಕೊಂಡಿದ್ದಾರೆ. ನನ್ನ ಹತ್ರ ಬರೋ ಅಗತ್ಯ ಇಲ್ಲ. ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲಯ. ಆದರೆ ನೀವೆಲ್ಲರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಆರೋಗ್ಯ ಸಿಗುತ್ತೆ ಅಂತ ಮೀನು ಮಾರ್ಕೆಟ್ ಥರ ಅಲ್ಲಿ ಓಡಾಡ್ತಾ ಇದ್ದೀರ. ಇದೇನಿದೆ? ಏನಿದೆ? ಐಫೋನ್ ಗೊತ್ತಾ? ಇದು 1,20,000. ಚಪ್ಪಾಳೆ ಯಾಕೆ ತಟ್ತಿದ್ದೀರಾ? ಇವನ ಸ್ಟೀವ್ ಜಾಬ್ಸ್ ಅಂತ ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಬಜೆಟ್ಗಿಂತ $1 ಟ್ರಿಲಿಯನ್ ವರ್ತ್ ಅವನು ಸತ್ತೋದಾಗ. ಹೆಂಗೆ ಸತ್ತ ಗೊತ್ತಾ? 8 ತಿಂಗಳು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ನಾ ಹೇಳಿದ್ನಲ್ಲ, ತಿನ್ನಬಾರದ್ದೆಲ್ಲ ತಿಂದು ಪ್ಯಾಂಕ್ರಿಯಾಸ್ಗೆ ಕ್ಯಾನ್ಸರ್ ಬಂದು 800 ಡಾಕ್ಟರ್ಗಳು 800 ಟೆಕ್ನಾಲಜಿಯನ್ನು ಬಳಸಿದ್ರು. ಆದರೂ ನೀರು ಕುಡಿದ್ರೆ ಉರಿ, ಮೈಯೆಲ್ಲ ಉರಿ, ಹಾಗೆ ಸತ್ತೋಗಿತ್ತು. ಅಂದರೆ ದುಡ್ಡು, ಟೆಕ್ನಾಲಜಿ ಏನೂ ಉಪಯೋಗ ಇಲ್ಲ. ನಿಜವಾದ ಸೈನ್ಸೇ ನಿಮ್ಮನ್ನು ಬಚಾವ್ ಮಾಡೋದು. ಆ ನಿಜವಾದ ಸೈನ್ಸ್ ನಿಮ್ಮ ಸುತ್ತಮುತ್ತಲು ಬೆಳೆಯೋಕ್ಕಾಗ್ತಕ್ಕಂಥ ಸಾಮಾನ್ಯರಿಗೂ ಕೈಗೆ ಸಿಗುವಂಥ ಧಾನ್ಯಗಳೇ ಹೊರತು ಗೋಡಂಬಿ ಬಾದಾಮಿಯಲ್ಲಿ ನಿಮ್ಮ ಆರೋಗ್ಯ ಇಲ್ಲ. ಕಿವಿ ಫ್ರೂಟು, ಸ್ಟ್ರಾಬೆರಿಯಲ್ಲಿ ನಿಮಗೆ ರೋಗ ವಾಸಿ ಆಗಲ್ಲ.
ಇದೆಲ್ಲ ಬಿಸ್ನೆಸ್ಗೋಸ್ಕರ ನ್ಯೂಟ್ರಿಷನ್ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಕೋತಾರೆ. ಇಟ್ ಇಸ್ ನಾಟ್ ಜಸ್ಟ್ ನ್ಯೂಟ್ರಿಷನ್, ಇಟ್ ಈಸ್ ಹೀಲಿಂಗ್. ಹೀಲಿಂಗ್ಗೆ ಬೇಕಾಗಿರೋದು ಆ ಅದ್ಭುತವಾದ ನಾರಿನ ಅಂಶ. ನಿಮ್ಮ ಜೀವಕೋಶಗಳು ಈ ಸೂಕ್ಷ್ಮ ಜೀವಕೋಶಗಳ ಜೊತೆ ಬೆರೆಸಿ ಕೆಲಸ ಮಾಡ್ತಕ್ಕಂಥ ಅದ್ಭುತವಾದ ಸಾರಥ್ಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಸಣ್ಣ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ? ಅಂದರೆ ನಾವು ಕಳ್ಕೊಂಡಿದ್ದೀವಿ ನಮ್ಮ ದೇಸಿ ಆಹಾರ ಪದಾರ್ಥಗಳನ್ನು, ಸಂಪ್ರದಾಯಗಳನ್ನು. ಇನ್ನು ಜಾಸ್ತಿ ಹೇಳಕ್ಕೆ ಬಯಸೋದಿಲ್ಲ. ಇನ್ನು ತುಂಬ ಆಯಾಮಗಳಿವೆ. ಇದನ್ನು ಬೆಳೆಸೋದಕ್ಕೆ ನಾನು ಆಗಲೇ ಹೇಳಿದ್ದಂಗೆ ವಾತಾವರಣದಲ್ಲಿ ತೇವಾಂಶ ಇದ್ದರೆ ಸಾಕು, ಈ ಹುಲ್ಲು ಬೆಳೆಯುತ್ತೆ. 90% ಭೂಭಾಗದಲ್ಲಿ ಯಾರು ಬೇಕಾದರೂ ಈ ಧಾನ್ಯಗಳನ್ನು ಯಾವಾಗ ಬೇಕಾದರೂ ಬೆಳೆಸ್ಕೋಬೋದು. ನಿಜವಾದ ಆಹಾರ ಸಾರ್ವಭೌಮತ್ವ ಇಡೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಒದಗಿಸತಕ್ಕಂಥ ಒಂದೇ ಒಂದು ದಾರಿ ಈ ಸಿರಿಧಾನ್ಯಗಳ ರಹದಾರಿ ಅಂತ ಹೇಳೋದರಲ್ಲಿ ಎರಡನೇ ಮಾತಿಲ್ಲ. ಅಕ್ಕಿ, ಗೋಧಿ, ಸಕ್ಕರೆ ನಮ್ಮ ಆಹಾರ ಸಾರ್ವಭೌಮತ್ವವನ್ನು ಕಿತ್ತುಕೊಂಡಿವೆ. ಮತ್ತೆ ಮಗದೊಮ್ಮೆ ನಮ್ಮ ಆಹಾರ ಸಾರ್ವಭೌಮತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರಬೇಕು ಅಂದರೆ ನಾವೆಲ್ಲರೂ ನಾಳೆಯಿಂದಾನೇ ಸಿರಿಧಾನ್ಯಗಳನ್ನು ಬಳಸೋದು ನಮ್ಮ ಅಡಿಗೆ ಮನೆಯಲ್ಲಿ ಶುರು ಮಾಡಬೇಕು ಅಂತ ಬೇಡ್ಕೊಳ್ತಾ ನಿಮ್ಮ ಮುಂದೆ ಇಲ್ಲಿ ತನಕ 1 ಗಂಟೆ 15 ನಿಮಿಷ ವೈಜ್ಞಾನಿಕ ಅಂಶಗಳನ್ನು ಹೇಳಿದ್ದೀನಿ. ಇದು ಭಾವನಾತ್ಮಕವಾಗಿ ಹೇಳ್ತಾ ಇಲ್ಲ ನಾನು. ಇದರಲ್ಲಿ ನಮ್ಮ ಭಾವನೆಗಳನ್ನು ಜೋಡಿಸಿಕೊಂಡ್ರೆ ನಮ್ಮ ಹಿರಿಯರು ಮಾಡಿದ್ದನ್ನು ಅವನಿಗೇನು ಗೊತ್ತೋ, ಹಿಂದಿದ್ದವನು ಅವನು ಅಂಬಲಿ ಕುಡಿತಾ ಇದ್ದಾನೆ, ಈ ಥರ ಕೀಲು ಮಟ್ಟದ ಭಾವನೆಗಳನ್ನು ನಿಮ್ಮ ಹೃದಯದಿಂದ ಕಿತ್ತಾಕಿ ನಿಜವಾದ ವೈಜ್ಞಾನಿಕತೆಯನ್ನು ಬೆಳೆಸಿಕೊಂಡು ನಿಮ್ಮ ಜೀವನವನ್ನು ನಡೆಸ್ತೀರ ಅಂತ ನಾನು ಬಯಸ್ತಾ ಇದ್ದೀನಿ. ನನಗೆ 2 ಮಾತು ನಮ್ಮ DR ಪಾಟೀಲ್ ಸಾಹೇಬ್ರ ಬಗ್ಗೆ ಮಾತಾಡದೇ ಹೋದರೆ ಅದು ನಮ್ಮ ಕಾರ್ಯಕ್ರಮ ಸಂಪೂರ್ಣ ಆಗೋದಿಲ್ಲ. ಅವ್ರು ಹೊರಟರು. ಅವರು ರಾಜಕಾರಣ ಮಾಡ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ದೀರಾ? ಇಲ್ಲ, ಅವರು ತಮ್ಮ ಸುತ್ತಮುತ್ತಲೂ ಇದ್ದ ಪರ್ಯಾವರಣವನ್ನು, ಪ್ರದೇಶವನ್ನು, ಜನರನ್ನು, ಎಮ್ಮೆಗಳನ್ನು, ಹಸುಗಳನ್ನು ಎಲ್ಲರನ್ನೂ ಸುಖವಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗಿದ್ದ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಮನಸ ವಾಚ ಕರ್ಮ ಹೇಳಿದ್ದು ಮಾಡ್ತಾರೆ, ಮಾಡಿದ್ದು ಹೇಳ್ತಾರೆ. ಅವರಷ್ಟು ನಿಮ್ಮೆಲ್ಲರ ಸೌಭಾಗ್ಯ ಅದು. ಅವರು ನಿಮ್ಮ ಕಡೆ ಜನ್ಮಿಸಿದ್ದು, ಅವರು ನಡೆದಿದ್ದ ಪ್ರತಿ ಹೆಜ್ಜೆ ಜನರಿಗೆ ಒಳ್ಳೆಯದಾಗಬೇಕು ಅಂತ ಬಯಸೋರು. ಅಂಥ ರಾಜಕಾರಣಿಗಳನ್ನು ನಾನು ನನ್ನ ಜೀವನದಲ್ಲಿ ಕಂಡಿಲ್ಲ. ಅವರಿಗೆ ನನ್ನ ಹೃದಯಾಂತರಾಳದಿಂದ ನಮಸ್ಕಾರ. ಯಾವ ರೋಗವನ್ನು ಹೆಂಗೆ ವಾಸಿ ಮಾಡ್ಕೋಬೇಕು ಅಂತ ಒಂದು ಸಣ್ಣ ಪುಸ್ತಕವನ್ನು ನಾನು ಬರೆದಿಲ್ಲ. ನಾನು ಈ ರೀತಿ ಉಪನ್ಯಾಸಗಳನ್ನು ತುಂಬ ಜನ ಪಟ್ಟಿ ಮಾಡಿ ತಂದಿದ್ದು, ಅದನ್ನು ನಾನು ಪರಿಷ್ಕಾರ ಮಾಡಿ ಎಸ್ ಅಂತ ಪ್ರಿಂಟ್ ಮಾಡಿಸಿದ್ವಿ. ನಮ್ಮ ಮಲ್ಲಣ್ಣನವರು ಅವರು ಹೋದ್ರೆ ಓಕೆ, ಅವರೂ ಆ್ಯಕ್ಚುಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಾನು ಎಲ್ಲ ಅಗ್ರಿಕಲ್ಚರಿಸ್ಟ್ನ ಬೈತಾ ಇರ್ತೀನಿ, ಆದರೂ ಅವರು ನಮ್ಮ ಕಾರ್ಯಕ್ರಮಗಳನ್ನು ಸಿನ್ಸಿಯರಾಗಿ ಮಾಡ್ತಾ ಇದ್ದಾರೆ. ಅವರೇ ಇದನ್ನು ಅದ್ಭುತವಾಗಿ ಪ್ರಿಂಟ್ ಮಾಡಿಸಿದ್ದಾರೆ. ಇಲ್ಲೇ ಇದ್ದಾರೆ ಮೂರ್ತಿಯವರು, ಇವರೆಲ್ಲರೂ ಮೂರ್ತಿಯವರು, ಮಲ್ಲಣ್ಣನವರು ರೀತಿ ಕಾರ್ಯಕ್ರಮಗಳನ್ನು ಕಳೆದ 4-5 ವರ್ಷಗಳಿಂದ ಸತತವಾಗಿ ಹಳ್ಳಿಯಲ್ಲಿ ಮಾಡಿಸ್ಕೊಂಡು ಬರ್ತಾಯಿದ್ವಿ. ನಿನ್ನೆ ಕಣವಿ ಮತ್ತು ಇನ್ನೊಂದು ಅಲ್ಲಿ ಯಶಸ್ ಕಿಶೋರಿ, ಈ ರೀತಿ ಸಣ್ಣ ಸಣ್ಣ ಹಳ್ಳಿಗೆ ಈ ವಿಷಯಗಳನ್ನು ತಲುಪಿಸ್ಬೇಕು ಅಂತ
ಮಲ್ಲಣ್ಣನವರು, ಮೂರ್ತಿ ಅವರು ಮತ್ತು ನಮ್ಮ DR ಪಾಟೀಲ್ ಅವರು ಸಮಯವನ್ನು ಅವರು ವೆಚ್ಚ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬಯಕೆ ಏನಂದರೆ, ನೀವೆಲ್ಲರೂ ಹೋಗಿ ನಿಮ್ಮ ಮನೆಯಲ್ಲಿ ಈ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿರಿ. ನಾಳೆನೇ ಹೋಗಿ ನೀವು ಸಿರಿಧಾನ್ಯ ತಿಂತೀರಾ ಅಂತ ಏನೇನು ಕನಸು ಕಾಣ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ಚರ್ಚೆ ಆಗಲಿ, ಮಾತಾಡೋಕ್ಕೆ ಶುರು ಮಾಡಿರಿ. ನೀವು ಮಾತಾಡೋಕ್ಕೆ ಶುರು ಮಾಡಿ, ನನಗೆ ಆರ್ಕ ಬೇಕು, ಆರ್ಕ ಅಂಬಲಿ ಕುಡಿಬೇಕು, ಆರ್ಕ ಇಡ್ಲಿ ತಿನ್ನಬೇಕು, ನವಣೆ ರೊಟ್ಟಿ ತಿನ್ನಬೇಕು ಅಂತ ನಿಮ್ಮ ಮನೆಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿರಿ. ಮಾತಾಡೋಕ್ಕೆ ಶುರು ಮಾಡಿದರೆ ಒಂದು 5 ವಾರ ಆದಮೇಲೆ ಅಥವಾ 5 ತಿಂಗಳಾದಮೇಲಾದರೂ ಒಂದು ದಿವಸ ಆದರೂ ನವಣೆ ರೊಟ್ಟಿ ಬರುತ್ತೆ, ತಿನ್ನಿರಿ. ಮೆತ್ತಿಗೆ ಅಭ್ಯಾಸಗಳನ್ನು ಬದಲಾವಣೆ ಮಾಡಿಕೊಳ್ಳ್ರಿ. ಹಾಲಂತೂ ನಾಳೆನೇ ಬಿಡ್ಬೋದು ನೀವು. ಆಲ್ ದ ಲೇಡೀಸ್ ಸ್ಟಾಪ್ ಮಿಲ್ಕ್ ಪ್ರಾಡಕ್ಟ್ಸ್, ಪನ್ನೀರು, ಪಿಜ್ಜಾ, ಬರ್ಗರ್ಗಳು ಇವೆಲ್ಲ ಬಿಟ್ಬಿಟ್ರೆ ನೀವು ಡಾಕ್ಟ್ರ್ ಹತ್ರ ಹೋಗೋದು 90% ಖಂಡಿತ ಅವಾಯ್ಡ್ ಮಾಡ್ಬೋದು, ಗ್ಯಾರಂಟಿ. ಥ್ಯಾಂಕ್ ಯು. ಈ ಪುಸ್ತಕ ಡೌನ್ಲೋಡ್ ಮಾಡ್ಕೋಬೋದು, ಫ್ರೀ ಆಗಿದೆ ಗೂಗಲಲ್ಲಿ. ನೋ ಪೇಟೆಂಟ್, ನೋ ಕಾಪಿರೈಟ್, ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೋದು. ಡಾಕ್ಟರ್ ಖಾದರ್ ಲೈಫ್ ಸ್ಟೈಲ್ ಅನ್ನೋ ಫೇಸ್ಬುಕ್ ಪೇಜ್ ಇದೆ, ಇಲ್ಲ ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳಾ ನನ್ನ ಮಗಳು. ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳಾ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಅಡುಗೆ ಮಾಡೋದು ಹೆಂಗೆ, ಅಂಬಲಿ ಮಾಡೋದು, ರೊಟ್ಟಿ ಮಾಡೋದು, ಮುದ್ದೆ ಮಾಡೋದು, ಪಿಜ್ಜಾ ಮಾಡೋದು ವಿದೌಟ್ ಚೀಸ್, ವಿತ್ ನೂಡಲ್ಸ್ ಹೆಂಗೆ ಮಾಡೋದು, ಈ ಸಿರಿಧಾನ್ಯದಿಂದ ಹೆಂಗೆ ಮಾಡೋದು ಅಂತ ವಿಡಿಯೋಸ್ ಹಾಕಿದ್ದಾರೆ. ನೋಡಿಕೊಂಡು ಅಡುಗೆ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು.